ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರ್ತವೆ. ಈ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಒಂಥರ ವಾಷಿಂಗ್ ಮಷಿನ್ ಇದ್ದಂಗೆ ಇದು. ಅದು ನಮ್ಮನ್ನು ಏನು ಮಾಡ್ತದಪ್ಪ ಅಂದ್ರೆ ಹಿಂಡ್ತದ, ಜಗ್ತದ, ಬಡಿತದ. ಬಟ್ ಕೊನೆಗೆ ಅಂತಿಮವಾಗಿ ಅದರ ರಿಸಲ್ಟ್ ಏನಿರ್ತಪ್ಪ ಅಂದ್ರೆ ಸುಂದರವಾಗಿರ್ತಕ್ಕಂಥ, ಶುಭ್ರವಾಗಿರ್ತಕ್ಕಂಥ, ಹೊಳೆಯುವ ರೀತಿಯಲ್ಲಿ ಏನು ಮಾಡ್ತದೆ ಅಂದ್ರೆ ರಿಸಲ್ಟ್ ಕೊಡ್ತದೆ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದು ಅಂತಂದ್ರೆ ಅದು ಮುಂದೆ ಏನಪ್ಪ ಅಂದ್ರೆ ನಮಗೆ ಸಮಾಜದೊಳಗೆ ಏನಪ್ಪ ಅಂದ್ರೆ ಶುಭ್ರವಾಗಿ ಏನಪ್ಪ ಅಂದ್ರೆ ಹೊಳಿಲಿಕ್ಕೆ ಏನಪ್ಪ ಅಂದ್ರೆ ಒಂದು ಬುನಾದಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ವಾಷಿಂಗ್ ಮಷಿನ್ ಏನಪ್ಪ ಅಂದ್ರೆ ಬಟ್ಟೆ ಹಾಕಿದಾಗ ಹೆಂಗೆ ಹಿಂಡ್ತೈತಲ್ರಿ, ಹಂಗೆ ಸಮಸ್ಯೆಗಳು ಮನುಷ್ಯನ ಜೀವನದೊಳಗೂ ಏನಪ್ಪ ಅಂದ್ರೆ ಇವು ಹಿಂಡ್ತಾವ. ಬಟ್ ಅಂತಿಮ ರಿಸಲ್ಟ್ ಏನಿರ್ತೈತಲ್ಲ, ಕೊನೆಯ ರಿಸಲ್ಟ್ ಏನಿರ್ತೈತಲ್ರಿ, ಅದೇನಪ್ಪ ಅಂದ್ರೆ ಹೊಳೆಯುವ ರೀತಿ ಒಳಗೆ ಏನಪ್ಪ ಅಂದ್ರೆ ಅದು ನಮ್ಗೆ ರಿಸಲ್ಟನ್ನು ಕೊಡ್ತೈತೆ ಅಂತ ಹೇಳ್ತಾ, ಎಲ್ಲರೂ ಏನು ಮತ್ತಂದ್ರೆ ಸಮಸ್ಯೆಗಳಿಗೆ ಅಂಜದೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ಅನೇಕ ಸಮಸ್ಯೆಗಳಿರ್ತಾವೆ, ಅವುಗಳಿಗೆ ಅಂಜದೆ ಏನಪ್ಪ ಅಂದ್ರೆ ನಮ್ಮ ಗುರಿ ಅಡಿಗೆ ಏನಪ್ಪ ಅಂತಂದ್ರೆ ನಮ್ಮ ಒಂದು ಮನಸ್ಸನ್ನು ಕೇಂದ್ರೀಕರಿಸ್ಬೇಕಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸಿಗೆ ಸಮಸ್ತ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಪ್ರಶ್ನೆಯನ್ನು ಚರ್ಚೆ ಮಾಡ್ಕೊಂಡು ತಗೊಂಡ್ರಿ. ಕಳೆದ ಕೆಲವೊಂದು ತರಗತಿಗಳಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಇಲ್ಲಿವರೆಗೆ ಯಾವ್ಯಾವ ಎಕ್ಸಾಮ್ಗಳಿಗೆ ರಿಪೀಟೆಡ್ ಕ್ವಶನ್ಸ್ ಆಗಿಲ್ಲರಿ ಅವುಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಮುಂದುವರೆದಿರ್ತಕ್ಕಂಥ ಇನ್ನೊಂದು GK ಭಾಗ ಯಾವುದಪ್ಪ ಅಂತಂದ್ರೆ ನೆಕ್ಸ್ಟ್ ಇವತ್ತಿನ ತರಗತಿ ಇರ್ತದೆ, ಭಾಳ ಇಂಪಾರ್ಟೆಂಟ್ ಇರ್ತದೆ ಸರ್. ಯಾರೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಕ್ವಶನ್ಸೂ ಏನಪ್ಪ ಅಂದ್ರೆ ಅತ್ಯಂತ ವ್ಯಾಲ್ಯೂಬಲ್ ಆಗಿರ್ತಾವೆ. ಮುಂದಿನ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಭಾಳ ಹೆಲ್ಪ್ ಆಗ್ತಕ್ಕಂಥ ಕ್ವಶನ್ಸ್ಗಳಿರ್ತಾವೆ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಕೊನೆವರೆಗೆ ಏನಪ್ಪ ಅಂದ್ರೆ ವಿಡಿಯೋನ ನೋಡ್ರಿ. ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಬಟನ್ ಹತ್ರ ಏನಾದರೂ ಕಮೆಂಟ್ಸ್ ಮಾಡಬೇಕಂತಂದ್ರೆ ಕಮೆಂಟ್ಸನ್ನು ಮಾಡಿರಿ. ಮತ್ತು ಪ್ರಥಮವಾಗಿ ನಮ್ಮ ವಿಡಿಯೋನ, ಈ ಒಂದು ತರಗತಿ ವಿಡಿಯೋನ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಚರ್ಚೆ ಮಾಡ್ಕೊತ ಹೋಗೋಣ. ಇವತ್ತಿನ ತರಗತಿನೂ ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ. ಏನಂತಂದ್ರೆ ನನಗೆ ಗೊತ್ತಲ್ಲ, ಏನಾದರೂ ಕೋಡ್ ವರ್ಡ್ಗಳು ಯಾವುದೇ ಒಂದು ಕ್ವಶನ್ಸ್ ತೊಗೊಂಬಂದು ಅಂದ್ರೆ ಅದಕ್ಕೆ ನೀವು ಈಸಿಯಾಗಿ ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನೋದು ಕೋಡ್ ವರ್ಡ್ಗಳನ್ನ ಹಾಕಿರ್ತೀನಿ. ಮತ್ತು ಕೆಲವೊಂದಷ್ಟು ಮ್ಯಾಜಿಕ್ ನಂಬರ್ಗಳು ಏನಪ್ಪ ಅಂದ್ರೆ ನನ್ನ ಒಂದು ತರಗತಿ ಒಳಗೆ ಮ್ಯಾಜಿಕ್ ನಂಬರ್ಗಳು ಇರ್ತಾವೆ. ಅವುಗಳನ್ನ ನಿಮ್ಮ ಪ್ರತಿಯೊಂದು ಎಕ್ಸಾಮ್ಗಳಿಗೆ ಏನಪ್ಪ ಅಂದ್ರೆ ಭಾಳ ಹೆಲ್ಪ್ ಆಗ್ತಾವೆ. ಮುಂದೆ ಅವ ಏನಪ್ಪ ಅಂದ್ರೆ ಎಕ್ಸಾಮ್ದು ಕೊನೆಯ ತಯಾರಿ ಅಂತಂದ್ರೆ ಅವಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ಸೊ ಆ ಕಾರಣ ಏನಪ್ಪ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಇವತ್ತು ತರಗತಿಯನ್ನು ಚರ್ಚೆ ಮಾಡ್ಕೊತ ಹೋಗೋಣ್ರಿ. ಫಸ್ಟ್ ಕ್ವಶನ್ಸ್ ಏನೈತೆ ನೋಡ್ರಿ, ಇದು 22ನೇ ಕ್ವಶನ್ಸ್. ಇದು ನಿರಂತರವಾಗಿ ಕಾನೂನು ಭಂಗ ಚಳವಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಐತಿ. ಆಲ್ಮೋಸ್ಟ್ ಆಗಿ ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿರ್ಬೋದು, ಗೊತ್ತಿರದೇ ಇರ್ಬೋದು. ಕಾನೂನು ಭಂಗ ಚಳವಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತೇಳಿ ಇದನ್ನು ಕ್ವಶನ್ಸನ್ನು ಕೇಳಿದ್ದಾರೆ ಇಲ್ಲಿ. ಹಾಗಾದ್ರೆ ಕಾನೂನು ಭಂಗ ಚಳವಳಿಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ 4 ಅದಾವ್ರಿ. ಒಂದು, ಭಾರತಕ್ಕೆ ಸಂವಿಧಾನ ರಚನೆ, ಪೂರ್ಣ ಸ್ವರಾಜ್ಯ, ಕಾನೂನಿನ ರಚನೆ, ಮೇಲಿನ ಎಲ್ಲವೂ ಅಂತೇಳಿ ಇಲ್ಲಿ ಆಪ್ಷನ್ಸ್ ಅದಾವ್ರಿ. ಇದ್ರೊಳಗೆ ಎಕ್ಸಾಕ್ಟಾಗಿ ಆನ್ಸರ್ ಯಾವುದಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯ ಅಂತೇಳಿ ನೋಡ್ತೀವಿ ನಾವು ಇಲ್ಲಿ. ಕಾನೂನು ಭಂಗ ಚಳವಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದೇ ಏನಪ್ಪ ಅಂದ್ರೆ ಕಾನೂನು ಭಂಗ ಚಳವಳಿಯ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಹಾಗಾದ್ರೆ ನಮಗೆ ಇಲ್ಲಿ ಕ್ವಶನ್ಸ್ಗೆ ಏನಪ್ಪ ಅಂದ್ರೆ ನೇರವಾಗಿರ್ತಕ್ಕಂಥ ಆನ್ಸರ್ ಸಿಕ್ತು. ಬಟ್ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಏನಪ್ಪ ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಿರಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ ಸರ. ಇಲ್ಲಿ ನೋಡ್ರಿ, ಈ ಒಂದು ಕಾನೂನು ಭಂಗ ಚಳವಳಿಯನ್ನ ಯಾವಾಗ ಮಾಡ್ತಾರಂದ್ರೆ ಕಾನೂನು ಭಂಗ ಚಳವಳಿಯನ್ನ 1930ರಲ್ಲಿ ಏನ್ರಿ, ಕಾನೂನು ಭಂಗ ಚಳವಳಿಯನ್ನ 1930ರಲ್ಲಿ ಏನಪ್ಪ ಅಂದ್ರೆ ಇದನ್ನ ಮಾಡ್ತಾರೆ. ಈ ಕಾನೂನು ಭಂಗ ಚಳವಳಿಯನ್ನು ಏನಂತ ಕರಿತಾರಪ್ಪ ಅಂತಂದ್ರೆ ಇದನ್ನ ನಾಗರಿಕ ಅಸಹಕಾರ ಚಳವಳಿ ಅಂತೇಳಿ ಕರೀತಾರೆ. ಕಾನೂನು ಭಂಗ ಚಳವಳಿಯನ್ನ ನಾಗರಿಕ ಅಸಹಕಾರ ಚಳವಳಿ, ಸಿವಿಲ್ ಡಿಸ್ಒಬಿಡಿಯಂಟ್ ಅಂತೇಳಿ ಇದನ್ನ ಕರೀತಾರೆ. ಇದು 1930ರೊಳಗೆ ನಡೀತದೆ. ಈ ಕಾನೂನು ಭಂಗ ಚಳವಳಿಯ ಮುಖಾಂತರವಾಗಿ ಏನಪ್ಪ ಅಂದ್ರೆ ಇದರ ಒಂದು ಭಾಗವಾಗಿ, ಕಾನೂನು ಭಂಗ ಚಳವಳಿಯ ಒಂದು ಭಾಗವಾಗಿ ಏನಪ್ಪ ಅಂದ್ರೆ ಇನ್ನೊಂದು ಚಳವಳಿಯನ್ನು ಆರಂಭಿಸ್ತಾರ. ಅದೇ ಯಾವ್ದಪ್ಪ ಅಂತಂದ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ನೋಡ್ತೀವಿ ಸರ್. ಯಾವ್ದ್ರಿ? ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತೇಳಿ, ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ನೋಡ್ತೀವಿ. ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಅನ್ನೋದು ಏನಪ್ಪ ಅಂದ್ರೆ ಈ ಕಾನೂನು ಭಂಗ ಚಳವಳಿಯ ಒಂದು ಭಾಗ ಆಗಿತ್ತು ಇದು. ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಏನಪ್ಪ ಅಂದ್ರೆ ಇದನ್ನ ಯಾಕೆ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ, ಯಾಕೆ ಮಾಡ್ತಾರಪ್ಪ ಅಂದ್ರೆ 1882ರಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಇಂಡಿಯನ್ ಸಾಲ್ಟ್ ಆಕ್ಟ್ ಅಂತ ಬರ್ತದೆ ರೀ. ಯಾವ್ರಿ? ಇಂಡಿಯನ್ ಸಾಲ್ಟ್ ಆಕ್ಟ್ ಅಂತ ನೋಡ್ತೀವಿ.
ಈ ಇಂಡಿಯನ್ ಸಾಲ್ಟ್ ಆಕ್ಟ್ನ ಏನು ಮಾಡಿರ್ತಾರಪ್ಪ ಅಂದ್ರೆ ಜಾರಿಗೆ ತೊಗೊಂಡು ಬಂದಿರ್ತಾರೆ ಬ್ರಿಟಿಷರು. ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವ ಉಪ್ಪಿನ ಮೇಲೆ ಏನು ಮಾಡಿರ್ತಾರಪ್ಪ ಅಂದ್ರೆ ಉಪ್ಪಿನ ತೆರಿಗೆನ ಇವರು ಜಾರಿಗೆ ತೊಗೊಂಬಂದಿರ್ತಾರ. ಯಾವಾಗ ರೀ 1880. ಭಾಳ ಇಂಪಾರ್ಟೆಂಟ್ ರೀ. ಇಂಡಿಯನ್ ಸಾಲ್ಟ್ ಆಕ್ಟ್ ಯಾವಾಗ ಜಾರಿಗೆ ಬರಲಾಯ್ತು ಅಂದ್ರೆ ಯಾವಾಗ ಜಾರಿಗೆ ತಂದ್ರಂದ್ರೆ 1882 ಅಂತ ನೋಡ್ತೀವಿ. ಈ ಒಂದು ಉಪ್ಪಿನ ತೆರಿಗೆಯನ್ನ ವಿರೋಧಿಸಿ ಏನು ಮಾಡ್ತಾರಪ್ಪ ಅಂತಂದ್ರೆ ಕಾನೂನು ಭಂಗ ಚಳುವಳಿಯ ಒಂದು ಭಾಗವಾಗಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ ಸರ್. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದ ನಾಯಕರು ಯಾರು ಇರ್ತಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವ್ರು ಇರ್ತಾರ್ರಿ. ಯಾರು ಇರ್ತಾರ್ರಿ? ದಂಡಿ ಉಪ್ಪಿನ ಸತ್ಯಾಗ್ರಹದ ನಾಯಕರು ಯಾರು ಇರ್ತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಇದರ ಒಂದು ನಾಯಕರಾಗಿರ್ತಾರೆ ಸರ್. ಇದರ ಮುಂದಾಳತ್ವ ವಹಿಸ್ಕೊಂಡಿರ್ತಾರ. ಹಾಗಾದ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹ ಏನೈತಲ್ರಿ ಇದು ಆರಂಭಗೊಂಡಿದ್ದು ಯಾವಾಗ ಅಂತಂದ್ರೆ ಇದು 1930 ಸರ್. ಯಾವಾಗ್ರಿ? 1930 ಅಂತ ನೋಡ್ತೀವಿ. 1930 ಮಾರ್ಚ್ 12ರಂದು ಏನಾಗ್ತೈತಪ್ಪ ಅಂದ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಆರಂಭಿಸ್ತಾರೆ. ಆರಂಭಿಸಿ ಏನಪ್ಪ ಅಂದ್ರೆ ಇದನ್ನ ಉಪ್ಪು ತಯಾರು ಮಾಡಿದ್ದು ಯಾವಾಗಪ್ಪ ಅಂದ್ರೆ ಆರಂಭಗೊಂಡಿದ್ದು ಯಾವಾಗ್ರಿ? ಮಾರ್ಚ್ 12. ಆದರೆ ಅದೇ 1930 ಏಪ್ರಿಲ್ 6ಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಉಪ್ಪನ್ನ ಏನಪ್ಪ ಅಂದ್ರೆ ತಯಾರು ಮಾಡಿ ಏನಪ್ಪ ಅಂದ್ರೆ ಈ ಉಪ್ಪಿನ ಮೇಲೆ ಇರ್ತಕ್ಕಂಥ ಒಂದು ಕಾಯ್ದೆನ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಮುರಿತಾರೆ. ಅದಕ್ಕೆ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಕರಿತೀವಿ. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಆರಂಭಗೊಂಡಿದ್ದು ಎಲ್ಲಿಂದ ಅಂತ ಕೇಳಿದಾನೆ ಸರ್. ಒಂದ್ಸಲ ಏನಪ್ಪ ಅಂದ್ರೆ ಒಂದು 2-3 ಸಲ ಈ ಕ್ವಶನ್ಸಿನ ಒಳ್ಳೆ ರಿಪೀಟೆಡ್ ಕೇಳ ದಂಡಿ ಉಪ್ಪಿನ ಸತ್ಯಾಗ್ರಹವು ಎಲ್ಲಿಂದ ಆರಂಭಗೊಂಡಿತ್ತು ಅಂತೇಳಿ ಈ ಕ್ವಶನ್ಸ್ ಕೇಳೋಣ. ಇದರ ಬಗ್ಗೆ ಸ್ವಲ್ಪ ಇಲ್ಲಿ ನಿಮಗೆ ಮಾಹಿತಿ ಇರಬೇಕು. ದಂಡಿ ಉಪ್ಪಿನ ಸತ್ಯಾಗ್ರಹ ಆರಂಭಗೊಂಡಿದ್ದು ಏನಪ್ಪ ಅಂದ್ರೆ ಇಲ್ಲಿ ಗುಜರಾತ್ ರಾಜ್ಯ ಅಂತ ನೋಡ್ತೀವಿ ಸರ್. ಎಲ್ಲಿ? ಗುಜರಾತ್. ಈ ಗುಜರಾತ್ ರಾಜ್ಯ ಏನೈತಲ್ರಿ ಆ ಗುಜರಾತ್ ರಾಜ್ಯದೊಳಗೆ ಏನಪ್ಪ ಅಂದ್ರೆ ಅಹಮದಾಬಾದ್ ಅಂತ ನಗರ ಬರ್ತದ. ಆ ಅಹಮದಾಬಾದ್ ಸಮೀಪದಲ್ಲಿ ಸಾಬರಮತಿ ಆಶ್ರಮ ನೋಡ್ತೀವಿ ನಾವು. ಯಾವ ಆಶ್ರಮ ರೀ? ಸಾಬರಮತಿ ಆಶ್ರಮ ಅಂತ ನೋಡ್ತೀವಿ. ಈ ಸಬರಮತಿ ಆಶ್ರಮದಲ್ಲಿ ಗುಜರಾತ್ ರಾಜ್ಯದ ಸಬರಮತಿ ಆಶ್ರಮದಿಂದ ಏನಪ್ಪ ಅಂದ್ರೆ ಇದು ಆರಂಭಗೊಳ್ತದೆ. ಗುಜರಾತ್ ರಾಜ್ಯದ ಸಬರಮತಿಯಿಂದ ಏನಪ್ಪ ಅಂದ್ರೆ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಆರಂಭಗೊಳ್ತದ. ಸಬರಮತಿ ಅಂತ ನೋಡ್ತೀವ್ರಿ. ಈ ಸಬರಮತಿ ಆಶ್ರಮ ಅಂತ ಬರ್ತದ. ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಂದ್ರೆ ಈ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಸಬರಮತಿ ಆಶ್ರಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಸಬರಮತಿಯ ದಂಡೆ ಮೇಲೆ ಅಂದ್ರೆ ಈ ಒಂದು ಆಶ್ರಮವನ್ನು ಸ್ಥಾಪನೆ. ಆಕ್ಚುಲಿ ಅದರ ಸಬರಮತಿ ಆಶ್ರಮದ ಮೂಲ ಹೆಸರು ಏನಪ್ಪ ಅಂದ್ರೆ ಸತ್ಯಾಗ್ರಹ ಅಂತ ನೋಡ್ತೀವಿ ನಾವು. ಅದು ಸಬರಮತಿಯ ದಂಡೆ ಮೇಲೆ ಇರೋದ್ರಿಂದ ಇದನ್ನು ಸಬರಮತಿ ಆಶ್ರಮ ಅಂತ ಏನು ಕರೀತಾರೆ. ಸಬರಮತಿ ಆಶ್ರಮದಿಂದ ಆರಂಭಗೊಂಡು ಏನಪ್ಪ ಅಂದ್ರೆ ಇದೇ ಗುಜರಾತ್ ರಾಜ್ಯದ ದಂಡಿ ಅಂತ ಬರ್ತದ. ಆ ದಂಡಿವರೆಗೆ ಏನಪ್ಪ ಅಂದ್ರೆ ಈ ಒಂದು ಚಳವಳಿ ಏನಪ್ಪ ಅಂದ್ರೆ ಇದನ್ನ ಅಂತಂದ್ರೆ ಕೈಗೊಳ್ತಾರ. ಗುಜರಾತ್ ರಾಜ್ಯದ ಸಬರಮತಿಯಿಂದ ಆರಂಭಗೊಂಡು ದಂಡಿವರೆಗೆ ಏನಪ್ಪ ಅಂದ್ರೆ ಈ ಒಂದು ಚಳವಳಿಯನ್ನು ಆರಂಭಗೊಳಿಸ್ತಾರ. ಅಂದ್ರೆ ಆರಂಭಗೊಂಡಿದ್ದು ಸಬರಮತಿ, ಅದರ ಅಂತ್ಯಗೊಂಡಿದ್ದು ಏನಪ್ಪ ಅಂದ್ರೆ ದಂಡಿ. ಆ ದಂಡಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅದನ್ನ ನವಸಾರನ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಅಲ್ಲಿ ಹೋಗಿ ಏನು ಮಾಡ್ತಾರಪ್ಪ ಅಂದ್ರೆ ಉಪ್ಪನ್ನ ತಯಾರು ಮಾಡ್ತಾರೆ. ಉಪ್ಪನ್ನ ತಯಾರು ಮಾಡೋದ್ರ ಮುಖಾಂತರ ಉಪ್ಪಿನ ಮೇಲೆ ಇರ್ತಕ್ಕಂಥ ಒಂದು ಕಾಯ್ದೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಮತ್ತು ಅದರ ಜೊತೆಗೆ ಇರ್ತಕ್ಕಂಥ ಸಂಗಡಿಗರು ಏನು ಮಾಡ್ತಾರಪ್ಪ ಅಂದ್ರೆ ಮುರಿತಾರೆ ಉಪ್ಪಿನ ಮೇಲೆ ಇರ್ತಕ್ಕಂಥ ಒಂದು ತೆರಿಗೆನ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಏನಪ್ಪ ಅಂದ್ರೆ 1930 ಮಾರ್ಚ್ 12ರಿಂದ ಆರಂಭಗೊಂಡು ಏಪ್ರಿಲ್ 6ಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ದಂಡಿ ಅಂತ ಅಥವಾ ನವಸಾರ ಅಂತಕ್ಕಂಥ ಸ್ಥಳದಲ್ಲಿ ಹೋಗಿ ಏನಪ್ಪ ಅಂದ್ರೆ ಉಪ್ಪನ್ನ ತಯಾರು ಮಾಡ್ತಾರೆ. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಸಬರಮತಿ ಆಶ್ರಮದಿಂದ ದಂಡಿವರೆಗೆ ಎಷ್ಟು ಕಿಲೋಮೀಟರ್ ಇವರು ನಡೀತಾರೆ ಅಂತಂದ್ರೆ ಸುಮಾರು 385 ಕಿಲೋಮೀಟರ್ ಅಂತ ನೋಡ್ತೀವ್ರಿ. ಸುಮಾರು 385 ಕಿಲೋಮೀಟರ್ ಅಥವಾ 240 ಮೈಲ್ ಅಂತ ನೋಡ್ತೀವಿ. ಈ 245 ಮೈಲ್ ಏನಪ್ಪ ಅಂತಂದ್ರೆ 245 ಮೈಲ್ ಏನಪ್ಪ ಅಂದ್ರೆ ಇವ್ರು ನಡೀತಾರೆ ಸರ್. ಯಾರು? ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಎಷ್ಟು ಅಂತಂದ್ರೆ ಮೈಲು ಅಂತ ನೋಡ್ತೀವಿ. 385 ಕಿಲೋಮೀಟರ್ ಅಥವಾ 245 ಮೈಲ್ ಏನಪ್ಪ ದೂರ ನಡೆದು ಏನು ಮಾಡ್ತಾರಪ್ಪ ಅಂದ್ರೆ ಈ ದಂಡಿ ಅಂತಕ್ಕೆ ಹೋಗಿ ಏನಪ್ಪ ಅಂದ್ರೆ ಉಪ್ಪನ್ನು ತಯಾರಿಸ್ತಾರೆ ಸರ್. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಎಷ್ಟು ಜನರು ಭಾಗವಹಿಸಿದಪ್ಪ ಅಂದ್ರೆ 78 ಜನರು ಭಾಗವಹಿಸಿರ್ತಾರೆ. ಎಷ್ಟು ಜನರು? 78 ಜನರು ಭಾಗವಹಿಸ್ತಾರ. ಸುಮಾರು ಎಷ್ಟು ದಿನಗಳ ಕಾಲ ಇವರು ನಡೀತಾರೆ? ಎಷ್ಟು ಜನ ಭಾಗವಹಿಸಿರ್ತಾರೆ? ಮಹಾತ್ಮ ಗಾಂಧೀಜಿಯವ್ರನ್ನ ಒಳಗೊಂಡಂತೆ ಇಲ್ಲಿ ಏನಪ್ಪ ಅಂದ್ರೆ 78 ಜನರು ಭಾಗವಹಿಸ್ತಾರ. ಸುಮಾರು 24 ದಿನಗಳ ಕಾಲ. ಇಲ್ಲೇ ನೋಡ್ರಿ 240 ಮೈಲು ಐತಲ್ರಿ. ಆ 240 ಮೈಲನ್ನ 24 ದಿನಗಳ ಕಾಲ ಏನಪ್ಪ ಅಂದ್ರೆ ನಡೆದು ಏನಾಗ್ತಾರಪ್ಪ ಅಂದ್ರೆ ದಂಡಿಯ ಸಮೀಪಕ್ಕೆ ಹೋಗಿ ಆ ನವಸಾರ ಅಂತಕ್ಕಂಥ ಸ್ಥಳದೊಳಗೆ ಏನಪ್ಪ ಅಂದ್ರೆ ಉಪ್ಪನ್ನ ತಯಾರು ಮಾಡ್ತಾರೆ. ಹಾಗಾದ್ರೆ ಇದನ್ನು ಕ್ವಶನ್ಸ್ ಸಿ ಗ್ರೂಪಿಗೆ ಕೇಳಿದ ಕ್ವಶನ್ಸ್ ಏನದ ಗ್ರೂಪ್ ಸಿಗೆ ಏನಪ್ಪ ಅಂದ್ರೆ ಈ ಕ್ವಶನ್ಸ್ ಕೇಳಿದ ಏನು ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಎಷ್ಟು ಜನರು ಭಾಗವಹಿಸಿದ್ದಾರೆ ಅಂತೇಳಿ. 78 ಜನರು ಏನಪ್ಪ ಅಂದ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಾರ. ಹಾಗಾದ್ರೆ
ಇಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ಏನೈತಲ್ರಿ, ಈ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ವೈಟ್ ರಿವರ್ ಫ್ಲೋಯಿಂಗ್ ಅಂತ ಕರೀತಾರೆ ಸರ್. ವೈಟ್ ರಿವರ್ ಫ್ಲೋರಿಂಗ್ ಅಂತ ಮಾಡ್ತಾ ಕರೀತಾರೆ. ಯಾಕೆ ಅದನ್ನ ವೈಟ್ ರಿವರ್ ಫ್ಲೋಯಿಂಗ್ ಅಂತ ಕರೀತಾರಪ್ಪ ಅಂದ್ರೆ ನೋಡ್ರಿ, ಇಲ್ಲೆಲ್ಲ ಐತಿ, ಅದ್ರದ್ದು ಇಮೇಜ್ ಐತಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ನೋಡ್ಲಿಕ್ಕೆ ಏನಪ್ಪ ಅಂತಂದ್ರೆ ಇಲ್ಲಿ ಉಪ್ಪನ್ನ ತಯಾರು ಮಾಡ್ತಾರೆ. ಸಬರಮತಿ ದಂಡಿ ಅಂತ ಸಮೀಪಕ್ಕೆ ಹೋಗಿ ಏನಪ್ಪ ಅಂದ್ರೆ ಉಪ್ಪನ್ನ ತಯಾರು ಮಾಡ್ತಾರೆ. ಅಲ್ಲಿ ನೋಡ್ಲಿಕ್ಕೆ ಏನಪ್ಪ ಅಂದ್ರೆ ಸೇಮ್ ಬಿಳಿ ನದಿ ಹಂಗೆ ಇರ್ತಿತ್ತಲ್ರಿ, ಹಂಗೆ ಎಲ್ಲರೂ ನೋಡ್ರಿ ಬಿಳಿಯ ಬಟ್ಟೆನ ಏನು ಮಾಡ್ತಾರೆ ಅಂತ ಧರಿಸಿದಾರ. ಅದು ಏನಪ್ಪ ಅಂದ್ರೆ ಬಿಳಿ ಬಟ್ಟೆನ ಧರಿಸಿದ್ರ ಬಿಳಿಯ ಸಮುದ್ರದ ರೀತಿ ಏನಪ್ಪ ಅಂದ್ರೆ ಕಾಣೋದ್ರಿಂದ ಏನಪ್ಪ ಅಂದ್ರೆ ಇದನ್ನ ವೈಟ್ ರಿವರ್ ಫ್ಲೋಯಿಂಗ್ ಅಂತ ಏನು ಮಾಡಿದಾರೆ ಅಂದ್ರೆ ಕರೆದಿದ್ದಾರೆ ಸರ್. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಏನಪ್ಪ ಅಂದ್ರೆ ಸುಮಾರು ಎಷ್ಟು ಜನರು ಭಾಗವಹಿಸಿದ್ರಪ್ಪ ಅಂದ್ರೆ 78 ಜನರು ಭಾಗವಹಿಸಿದ್ರು. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಒಬ್ಬ ಹಿರಿಯ ವ್ಯಕ್ತಿ ಯಾರಂದ್ರೆ ಮಹಾತ್ಮ ಗಾಂಧೀಜಿಯವರು ಸರ್. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ನೋಡ್ತೀವಿ. ಮಹಾತ್ಮ ಗಾಂಧಿಯವರು ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಾಗ ಅವ್ರಿಗೆ ಏಜ್ ಎಷ್ಟಾಗಿದೆ, ಅವ್ರ ವಯಸ್ಸು ಎಷ್ಟಿದ್ದಪ್ಪ ಅಂತಂದ್ರೆ ಅವ್ರಿಗೆ ವಯಸ್ಸು ಎಷ್ಟಿದ್ದು ಅಂದ್ರೆ 61 ವಯಸ್ಸಿದ್ದು ಸರ್. ಎಷ್ಟು ವಯಸ್ಸಿದ್ದು ರೀ? ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದಾಗ ಅವ್ರ ವಯಸ್ಸು ಎಷ್ಟಿದ್ದು ರೀ? 61 ವಯಸ್ಸಿದ್ದು. ಇನ್ನು ಅತ್ಯಂತ ಚಿಕ್ಕ ವಯಸ್ಸಿನ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಎಲ್ರಿ ಹಾವೇರಿ ಜಿಲ್ಲೆಯವರು. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಅಂತ ಬರ್ತದ, ಮೋಟೆಬೆನ್ನೂರು. ಆ ಮೋಟೆಬೆನ್ನೂರು ಗ್ರಾಮದವರಾಗಿರ್ತಕ್ಕಂಥ ಮೈಲಾರ್ ಮಾದೇವಪ್ಪ ಅಂತ ಬರ್ತಾರೆ. ಸುಮಾರು 18 ವರ್ಷದ ಒಬ್ಬ ತರುಣ ಆಗಿರ್ತಕ್ಕಂಥ ಕರ್ನಾಟಕದ ಮೂಲದ ಒಬ್ಬ ತರುಣ ಯಾರಪ್ಪ ಅಂದ್ರೆ ಮೈಲಾರ್ ಮಾದೇವಪ್ಪ ಅಂತ ನೋಡ್ತೀವಿ. ಮೈಲಾರ್ ಮಾದೇವಪ್ಪ ಅಂತಂದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಕಿರಿಯವಾದ ವ್ಯಕ್ತಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಮತ್ತು ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕನ್ನಡದ ವ್ಯಕ್ತಿ ಯಾರಪ್ಪ ಅಂದ್ರೆ ನಾವು ಮೈಲಾರ್ ಮಾದೇವಪ್ಪನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಹಿರಿಯ ವ್ಯಕ್ತಿ ಯಾರು ಗೊತ್ತಾದ್ರೆ ಕಿರಿಯ ವ್ಯಕ್ತಿ ಯಾರು ಗೊತ್ತಾದ್ರೆ 78 ಜನರು ಇರ್ತಾರೆ. ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಅಂಶ ಏನಪ್ಪ ಅಂದ್ರೆ ಈ 78 ಜನರಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರೆಷ್ಟು? 78 ಜನರಲ್ಲಿ ಅಂತಂದ್ರೆ ಮೂರು ಜನ ಮಹಿಳೆಯರು ಇದ್ರೊಳಗೆ ಭಾಗವಹಿಸಿರ್ತಾರೆ. ಎಷ್ಟು ಜನ ಮಹಿಳೆಯರು ಭಾಗವಹಿಸಿರ್ತಾರೆ? 3 ಜನ ಮಹಿಳೆಯರು ಭಾಗವಹಿಸಿರ್ತಾರ. ಒಬ್ರು ಯಾರಪ್ಪ ಅಂತಂದ್ರೆ ಸ್ವರೂಪ ರಾಣಿ ಅಂತ ನೋಡ್ತೀವಿ. ನೆಕ್ಸ್ಟ್ ಕಮಲಾ ನೆಹರು. ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅಂತ ಏನು ಮಾಡ್ತೀವಿ ನೋಡ್ತೀವಿ ರೀ. ವಿಜಯಲಕ್ಷ್ಮಿ ಪಂಡಿತ್ ಅಂತೇಳಿ ಸ್ವರೂಪ ರಾಣಿ, ಕಮಲಾ ನೆಹರು, ವಿಜಯಲಕ್ಷ್ಮಿ ಪಂಡಿತ್, ಈ 3 ಜನ ಏನಪ್ಪ ಅಂದ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರು ಅಂತೇಳಿ ನೋಡ್ತೀವಿ ಸರ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಶೇಷತೆ ಏನಂತಂದರೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಹಾಡನ್ನು ಹಾಡ್ಕೊಂತ ಹೋಗಿರ್ತಾರೆ ಸರ್. ರಘುಪತಿ ರಾಘವ ರಾಜಾರ ಅಂತೇಳಿ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಹಾಗಾದ್ರೆ ಇದನ್ನ ಹಾಡಿದವ್ರು ಯಾರು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕ್ರಿ. ರಘುಪತಿ ರಾಘವ ರಾಜಾರಾಮನ್ನ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಹಾಡಿದವರು ಯಾರಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಏನಪ್ಪ ಅಂದ್ರೆ ಅದನ್ನ ನೀವು ಸರಿಯಾಗಿ ತಿಳಿಸ್ಬೇಕು ಸರ್. ಇಷ್ಟು ಏನಪ್ಪ ಅಂತಂದ್ರೆ ಕಾನೂನು ಭಂಗ ಚಳವಳಿಯ ಭಾಗವಾಗಿರ್ತಕ್ಕಂಥ ದಂಡಿ ಉಪ್ಪಿನ ಸತ್ಯಾಗ್ರಹದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯಲ್ಲಿ ನಾವು ತಿಳ್ಕೊಂಡಿವಿ ಸರ್. ಎಲ್ಲರಿಗೂ ಅರ್ಥ ಆಯ್ತು ಅಂತೇಳಿ ಅನ್ಕೋತೀನಿ. ಸ್ವಲ್ಪ ಏನಪ್ಪ ಅಂದ್ರೆ ನಿಮ್ಗೆ ಯಾರಿಗೆ ಇದ್ರ ಇನ್ಫಾರ್ಮೇಷನ್ ಬೇಕಾಗ್ತಪ್ಪ ಅಂದ್ರೆ ಅದು ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಇಲ್ಲಿ ನೋಡ್ರಿ, ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಅದರ ಸಂಗಡಿಗರು ಏನಪ್ಪ ಅಂದ್ರೆ ಇರ್ತಾರ. ಇಲ್ಲಿ ನೋಡ್ರಿ, ವಿಜಯಲಕ್ಷ್ಮಿ ಪಂಡಿತು, ಆಮೇಲೆ ಏನಪ್ಪ ಅಂದ್ರೆ ಇನ್ನೊಬ್ರು ಯಾರಪ್ಪ ಅಂದ್ರೆ ಸ್ವರೂಪ ರಾಣಿ, ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಅಂದ್ರೆ ಕಮಲಾ ನೆಹರು. ಈ 3 ಮಂದಿ ಏನಪ್ಪ ಅಂದ್ರೆ ಇದ್ರೊಳಗೆ ಭಾಗವಹಿಸಿರ್ತಾರ. ನಮ್ಮ ಕನ್ನಡದವರು ಒಬ್ಬರು ಯಾರಪ್ಪ ಅಂತಂದ್ರೆ ಮೈಲಾರ್ ಮಾದೇವಪ್ಪ ಅಂತ ನೋಡ್ತೀವಿ. ಮೈಲಾರ್ ಮಾದೇವಪ್ಪ ಏನಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯ ಇಲ್ಲಿ ಮೋಟೆಬೆನ್ನೂರು ಅಂತ ಬರ್ತದ. ಆ ಮೋಟೆಬೆನ್ನೂರು ಗ್ರಾಮದವರು ಯಾರಪ್ಪ ಅಂದ್ರೆ ನಮ್ಮ ಮೈಲಾರ್ ಮಾದೇವಪ್ಪ ಅಂತ ನೋಡ್ತೀವಿ. ನೋಡ್ರಿ, ದಂಡಿ ಹತ್ತಕ್ಕೆ ಸಮೀಪದಲ್ಲಿ ಈ ನವಸಾರ ಅಂತ ಕರಿತೀವಿ ಅಥವಾ ದಂಡಿ ಅಂತ ಕರಿತೀವಿ. ಆ ಸ್ಥಳದಲ್ಲಿ ಹೋಗಿ ಏನಪ್ಪ ಅಂದ್ರೆ ಇಲ್ಲಿ ಏನು ಉಪ್ಪನ್ನು ತಯಾರಿಸ್ತಕ್ಕಂಥ ಒಂದು ಪಿಕ್ಚರ್ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಐತಿರಿ. ಸ್ವಲ್ಪ ಏನಪ್ಪ ಅಂದ್ರೆ ಇದನ್ನು ಕರೆಕ್ಟಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಏನಪ್ಪ ಅಂದ್ರೆ ನೀವು ನೆನಪಿಟ್ಟುಕೊಳ್ಬಹುದು. ನೆಕ್ಸ್ಟ್ ಕ್ವಶನ್ಸ್ ರೀ ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂವಿಧಾನದ ಯಾವ ವಿಭಾಗದಲ್ಲಿ ಈ ಕೆಳಗಿನ ಯಾವುದರಲ್ಲಿ ಆಗ್ಬೇಕ್ರಿ? ಸಂವಿಧಾನದ ಈ ಕೆಳಗಿನ ಯಾವುದರಲ್ಲಿ ಗ್ರಾಮ ಪಂಚಾಯತ್ ಸಂಘಟನೆ ಬಗ್ಗೆ ತಿಳಿಸಲಾಗಿದೆ ಅಂತೇಳಿ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ನೋಡ್ರಿ, ಸಂವಿಧಾನದ ಈ ಕೆಳಗಿನ ಯಾವುದರಲ್ಲಿ ಗ್ರಾಮ ಪಂಚಾಯತ್ ಸಂಘಟನೆ ಬಗ್ಗೆ ತಿಳಿಸಲಾಗಿದೆ ಅಂತೇಳಿ ಇಲ್ಲಿ ಕ್ವಶನ್ಸ್ ಐತ್ರಿ. ಅಂದ್ರೆ ಸಂವಿಧಾನದೊಳಗೆ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಬಗ್ಗೆ ಈ ಕೆಳಗಿನ ಯಾವುದರಲ್ಲಿ ತಿಳಿಸಲಾಗಿದೆ ಅಂತೇಳಿ ಕ್ವಶನ್ಸ್ ಕೇಳಿದಾರೆ ಸರ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಐತ್ರಿ. ಇದನ್ನು ಸ್ವಲ್ಪ ಟ್ರಿಕ್ಸ್ ಮೂಲಕ ನಿಮ್ಗೆ ಹೇಳ್ತೇನೆ ರೀ, ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ ಒಂದ್ಸಲ. ಇಲ್ಲಿ ನೋಡ್ರಿ, ಮೂಲಭೂತ ಹಕ್ಕುಗಳಂತ ಐತಿ, ಪ್ರಸ್ತಾವನೆ, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು ಅಂತ ಐತಿ. ಹಾಗಾದ್ರೆ
ಈ ಸಂವಿಧಾನದೊಳಗೆ ಪಂಚಾಯಿತಿ ಸಂಘಟನೆ ಬಗ್ಗೆ ತಿಳಿಸಿರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ನಾವಿಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನೋಡ್ತೀವಿ. ಯಾವ್ದ್ರಿ? ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬರ್ತಾವ. ಈ ರಾಜ್ಯ ನಿರ್ದೇಶಕ ತತ್ವಗಳು ಏನು ಮಾಡ್ತಾವಪ್ಪ ಅಂದ್ರೆ ಈ ಗ್ರಾಮ ಪಂಚಾಯಿತಿ ಸಂಘಟನೆ ಬಗ್ಗೆ ತಿಳಿಸ್ತಾವ. ಹಾಗಾದ್ರೆ ಈ ಗ್ರಾಮ ಪಂಚಾಯಿತಿ ಸಂಘಟನೆ ಬಗ್ಗೆ ತಿಳಿಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂವಿಧಾನದ ವಿಧಿ ಐತ್ರಿ. ಹಾಗಾದ್ರೆ ಮೊದಲು ಅದಕ್ಕಿಂತ ಪೂರ್ವದೊಳಗೆ ಏನಪ್ಪ ಅಂದ್ರೆ DPSP ಅಥವಾ ರಾಜ್ಯ ನಿರ್ದೇಶಕ ತತ್ವಗಳಂತ ನೋಡ್ತೀವಿ. ಹಾಗಾದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದು? ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸ್ತಕ್ಕಂಥ ವಿಧಿಗಳು ಎಲ್ಲಿಪ್ಪ ಅಂತಂದ್ರೆ 36ರಿಂದ ಸುಮಾರು 51ನೇ ಆರ್ಟಿಕಲ್ಸ್ ಅಥವಾ 51ನೇ ವಿಧಿಗಳು ಏನಿದಾವಲ್ರಿ, ಆ 51ನೇ ವಿಧಿಗಳವರೆಗೆ ಏನಪ್ಪ ಅಂತಂದ್ರೆ ಇವು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಬಗ್ಗೆ ಏನಪ್ಪ ಅಂದ್ರೆ ತಿಳಿಸ್ತಾವೆ ಸರ್. ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿಂದ ಎಲ್ಲಿವರೆಗೆ ಇದಪ್ಪ ಅಂದ್ರೆ ಸಂವಿಧಾನದ 36ನೇ ವಿಧಿಯಿಂದ 51ನೇ ವಿಧಿವರೆಗೆ ಏನಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ DPSP ಅಂತ ಏನು ಮಾಡ್ತೀವಿ ಕರಿತೀವಿ ಸರ್. DPSP ಡೈರೆಕ್ಟ್ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನೋಡ್ತೀವಿ. ಇದು ರಾಜ್ಯ ನಿರ್ದೇಶಕ ತತ್ವಗಳಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಇವುಗಳ ಬಗ್ಗೆ ತಿಳಿಸ್ತಕ್ಕಂಥ ವಿಧಿಗಳು ಯಾವಪ್ಪ ಅಂದ್ರೆ 36ರಿಂದ 51ನೇ ವಿಧಿ ಅಂತ ನೋಡ್ತೀವಿ. ಹಾಗಾದ್ರೆ ಇದರೊಳಗೆ ಪಂಚಾಯಿತಿ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದು? ಪಂಚಾಯಿತಿ ಸಂಘಟನೆ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವಪ್ಪ ಅಂದ್ರೆ ವಿಧಿ 40. ಈ ವಿಧಿ 40 ಏನಪ್ಪ ಅಂದ್ರೆ ಪಂಚಾಯಿತಿ ಸಂಘಟನೆ ಬಗ್ಗೆ ಏನಂತಂದ್ರೆ ನಮಗೆ ತಿಳಿಸ್ಕೊಡ್ತದ. ಹಾಗಾದ್ರೆ ನಮಗಿಲ್ಲಿ ಆನ್ಸರ್ ಏನು ಬೇಕಪ್ಪ ಅಂದ್ರೆ ಅದ್ರ ಜೊತೆಗೆ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಸ್ವಲ್ಪ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳು ಗೊತ್ತಿರ್ಬೇಕ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ತಿಂಗಳು ಅಥವಾ ಇನ್ನೊಂದು 20 ಅಥವಾ ಒಂದು ತಿಂಗಳದೊಳಗೆ ಏನಪ್ಪ ಅಂದ್ರೆ RDPI ಡಿಪಾರ್ಟ್ಮೆಂಟ್ ಒಳಗೆ ಕರೀತಾನೆ ಸರ್. ಇದು ಭಾಳ ಕ್ವಶನ್ಸ್ ಭಾಳ ಅವೈಲೇಬಲ್ ಆಗಿರ್ತಕ್ಕಂಥದ್ದು ಒಂದು ಕ್ವಶನ್ಸ್ ಐತ್ರಿ. ನೋಡ್ರಿ, ಇದು ಗ್ರಾಮ ಪಂಚಾಯತಿಗೆ ಇಲ್ಲಿ ಏನಪ್ಪ ಅಂದ್ರೆ ಇದು ಗ್ರಾಮ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಪಿಕ್ಚರ್ ಐತಿ. ಇಲ್ಲಿ ನೋಡ್ರಿ, ಇಲ್ಲೊಬ್ಬ ಮುಖ್ಯಸ್ಥರನ್ನ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ಏನಿತ್ತು ಅಂದ್ರೆ ಈ ಸ್ಥಳೀಯ ಸರ್ಕಾರಗಳು ಸ್ಥಾಪನೆ ಆಗೋಕ್ಕಿಂತ ಪೂರ್ವದೊಳಗೆ ಏನು ಬರ್ತಂದ್ರೆ ನ್ಯಾಯ ಪಂಚಾಯತಿಗಳು ಇದ್ದು. ನ್ಯಾಯ ಪಂಚಾಯತಿ ಅಂದ್ರೆ ಏನೋ ಒಂದು ಊರೊಳಗೆ ಸಮಸ್ಯೆ ಆಯಿತು ಅಂದ್ರೆ ಅಲ್ಲಿ ಊರಿನ ಒಬ್ಬ ಮುಖ್ಯಸ್ಥನಾಗಿರ್ತಕ್ಕಂಥವು ಏನು ಮಾಡ್ತಂದ್ರೆ ಅಲ್ಲಿ ಊರಿನ ಸಮಸ್ಯೆಗಳು ಏನಪ್ಪ ಅಂದ್ರೆ ಪರಿಹರಿಸ್ತಾ ಇದ್ದ. ಈಗೆಲ್ಲ ಏನಪ್ಪ ಅಂತಂದ್ರೆ ಅವೇ ಅಲ್ಲ, ನ್ಯಾಯ ಪಂಚಾಯತಿಗಳು ಇಲ್ಲ. ಅದರ ಪಶ್ಚಿಮ ಬಂಗಾಳದೊಳಗೆ 4 ಹಂತದ ಪಂಚಾಯತಿಗಳಿದಾವೆ ಸರ್. ನಮ್ಮಲ್ಲಿ ಎಷ್ಟು ಹಂತದ ಪಂಚಾಯತಿ ಇದಾವಪ್ಪ ಅಂದ್ರೆ 3 ಹಂತದ ಸ್ಥಳೀಯ ಸರ್ಕಾರಗಳು ನೋಡ್ತೀವಿ. ಒಂದು GP, TP, ZP ಅಂತೇಳಿ. ಅದರ ಅಲ್ಲಿ GP, TP, ZP ಮತ್ತು ಇನ್ನೊಂದು ನ್ಯಾಯ ಪಂಚಾಯತಿಗಳಂತ ಬರ್ತಾವ. ಅದು ಇಲ್ಲಿ ಪ್ರಸ್ತುತ ಏನಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನ್ಯಾಯ ಪಂಚಾಯತಿಗಳು ಅಂದ್ರೆ ಏನೋ ಊರೊಳಗೆ ಏನೋ ಅಂದ್ರೆ ನ್ಯಾಯ ಆಯಿತು, ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಮೊದಲು ಏನು ಮಾಡ್ತಾರಪ್ಪ ಅಂದ್ರೆ ಅದೇ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಒಬ್ಬ ಮುಖ್ಯಸ್ಥ ಇರ್ತಾನೆ, ಏನು ಮುಖಂಡಿರ್ತಾನಲ್ರಿ, ಅವನ ನೇತೃತ್ವದೊಳಗೆ ಅದನ್ನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ತಾರೆ. ಅಲ್ಲೇ ಬಗೆಹರಿಸ್ತಾರೆ. ಅಲ್ಲಿ ಬಗೆಹರಿಲಿಲ್ಲಪ್ಪ ಅಂದ್ರೆ ಮುಂದೆ ಹೋಗ್ತಾರೆ. ಬಟ್ ನಮ್ಮಲ್ಲಿ ಹಂಗಿಲ್ಲ. ಮೊದಲು ನಾವು ಹೋಗಿ ಹೈಕೋರ್ಟ್ ಸ್ಟೇಷನ್ ಅಡ್ಡಾಡ್ಬಾರ್ದು, ಆಮ್ಯಾಗ ಬಂದು ನಾವು ಪಂಚಾಯತಿ ಇಳಿಸೋದು ಅಂಥ ಪರಿಸ್ಥಿತಿ ನಮ್ಮಲ್ಲಿ ಇದಾವೆ. ಬಟ್ ಇಲ್ಲಿ ನ್ಯಾಯ ಪಂಚಾಯತಿಗಳು ಮೊದಲು ಈ ರೀತಿ ಇದ್ದು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ, ಇಲ್ಲಿ ಸ್ವಲ್ಪ ಹಿನ್ನೆಲೆ ನೋಡ್ಬೋದು. ಹಿನ್ನೆಲೆ ಅದ್ರದ್ದು ಸ್ವಲ್ಪ ಏನೈತೆ ಅನ್ನೋದು ನೋಡೋಣ್ರಿ. ಇಲ್ಲಿ ನೋಡ್ರಿ, ಪಂಚಾಯತಿ ಅಂದ ತಕ್ಷಣ ನಮಗೆ ಒಂದು ಒಂದು ಸ್ವಲ್ಪ ಮಾಹಿತಿ ಇರ್ಬೇಕು. ನೀವು ಪಂಚಾಯತಿ ಅಂದ್ರೆ ಏನ್ರಿ, ಒಂದು ಸ್ವಲ್ಪ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರ್ಬೇಕ್ರಿ. ಪಂಚಾಯತಿ ಬಗ್ಗೆ ತಿಳಿಸುವ ವಿಧಿ ಯಾವುದಂತಂದ್ರೆ ವಿಧಿ 40 ಅಂತ ನೋಡಿ. ಪಂಚಾಯತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವಪ್ಪ ಅಂದ್ರೆ ವಿಧಿ 40 ಪಂಚಾಯತಿ ಬಗ್ಗೆ ತಿಳಿಸ್ತದೆ ಸರ್. ಹಾಗಾದ್ರೆ ಈ ಪಂಚಾಯತಿ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ 40 ಐತ್ರಿ. ಹಾಗಾದ್ರೆ ನಮಗೆ ಗೊತ್ತಿರಬೇಕು ಪಂಚಾಯತಿ ಒಳಗೆ ಏನದವಪ್ಪ ಅಂದ್ರೆ ಅಧ್ಯಾಯಗಳಂತ ಬರ್ತಾವೆ ಸರ್. ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಾಯಗಳು, ಒಟ್ಟು ಅಧ್ಯಾಯಗಳು ಎಷ್ಟಿದಾವೆ ಅಂದರೆ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಾಯಗಳ ಸಂಖ್ಯೆ ಎಷ್ಟು? 19 ಅಧ್ಯಾಯಗಳದಾವೆ ಸರ್. ನಾವು ಹೆಂಗೆ ಸಂವಿಧಾನದೊಳಗೆ ವಿಧಿಗಳು ಅಂತ ನೋಡ್ತೀವಲ್ರಿ, ಹಂಗೆ ಪ್ರಕರಣಗಳು ಬರ್ತಾವೆ ಸರ್. ಏನ್ರಿ, ಸಂವಿಧಾನದೊಳಗೆ ನಾವು ಏನು ನೋಡ್ತೀವಿ, ವಿಧಿಗಳಂತ ನೋಡ್ತೀವಿ. ಇಲ್ಲಿ ಪಂಚಾಯತಿ ಒಳಗೆ ಪ್ರಕರಣಗಳು ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಹಾಗಾದ್ರೆ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಒಟ್ಟು ಪ್ರಕರಣಗಳು ಎಷ್ಟಂದ್ರೆ 321 ಪ್ರಕರಣಗಳದಾವ್ರಿ. ಹಾಗಾದ್ರೆ ಉಪ ಪ್ರಕರಣಗಳು ಎಷ್ಟದಾವ್ರಿ? ಉಪ ಪ್ರಕರಣಗಳು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಪ್ರಕರಣಗಳು 321. ಉಪ ಪ್ರಕರಣಗಳು ಎಷ್ಟದಪ್ಪ ಅಂತಂದ್ರೆ 64 ಉಪ ಪ್ರಕರಣಗಳದಾವ. ಇನ್ನು ನೆಕ್ಸ್ಟ್ ಅನುಸೂಚಿಗಳಂತ ಬರ್ತಾವೆ ಸರ್. ಅನುಸೂಚಿಗಳು ಅಂತ ನೋಡ್ತೀವಿ. ಈ ಅನುಸೂಚಿಗಳು ಎಷ್ಟದಾವಪ್ಪ ಅಂದರೆ ಅನುಸೂಚಿಗಳು 4 ಅನುಸೂಚಿಗಳದಾವೆ. ಒಟ್ಟು ಪಂಚಾಯತಿಯಲ್ಲಿ ಬರ್ತಕ್ಕಂಥ RDPI ಡಿಪಾರ್ಟ್ಮೆಂಟ್ಗಳು ನಾವು ಏನು ಸ್ಟಡಿ ಮಾಡ್ತೀವಲ್ಲ ಸರ್, ನೋಡ್ರಿ, ಈಗೇನು 4 ಒಂದು ಅಂಶಗಳು ಬರೆದ್ರೆ ಇದ್ರ ಮ್ಯಾಗ 100% ಒಂದು ಕ್ವಶನ್ಸ್ ಬರ್ತದೆ ನೋಡ್ರಿ. ಇದ್ರ ಮ್ಯಾಗ 100% ಒಂದು ಕ್ವಶನ್ಸ್ ರೀ. ಒಟ್ಟು ಅಧ್ಯಾಯಗಳು ಎಷ್ಟದಾವ್ರಿ? 19 ಅಧ್ಯಾಯಗಳದಾವ. ಪ್ರಕರಣಗಳು ಎಷ್ಟದಾವ್ರಿ? 321 ಪ್ರಕರಣಗಳದಾವ. ಉಪ ಪ್ರಕರಣಗಳು ಎಷ್ಟದಾವ? 64 ಉಪ ಪ್ರಕರಣಗಳದಾವ. ಅನುಸೂಚಿಗಳು ಎಷ್ಟದಾವ? 4 ಅನುಸೂಚಿಗಳದಾವ್ರಿ ಸರ್. ಇಲ್ಲಿ ನೋಡ್ರಿ, ಇದನ್ನು ನೀವು ಈಸಿಯಾಗಿ ನೆನಪಿಟ್ಕೋಬಾರ್ದು. ಫಸ್ಟ್ ನಿಮ್ಗೆ ಏನಪ್ಪ ಅಧ್ಯಾಯ, ಪ್ರಕರಣಗಳು, ಉಪ ಪ್ರಕರಣಗಳು, ಅನುಸೂಚಿಗಳು. ಅಧ್ಯಾಯಗಳು 19 ಅಂತ ನಮ್ಗೆ ಗೊತ್ತಾಗ್ತಾವ. ಇನ್ನು ಪ್ರಕರಣಗಳು ಎಷ್ಟದಾವಪ್ಪ ಅಂತಂದ್ರೆ 321 ಪ್ರಕರಣಗಳದಾವ. ಎಷ್ಟದಾವ್ರಿ? 321. ನೋಡ್ರಿ, 32 ಎಷ್ಟಲೇ? 64 ರೀ. ಎಷ್ಟ್ರಿ? 32 ಎಷ್ಟಲೇ? 32
ಎರಡಲೇ ಎಷ್ಟು ರೀ 64, 64 ಒಂದಲೇ 64 ಅಂದ್ರೆ ಇಟ್ ಮೀನ್ಸ್ ಉಪ ಪ್ರಕರಣಗಳು 321 ಅವ್ರಿ, ಉಪ ಪ್ರಕರಣಗಳು 64 ಅದಾವ. ಅಂದ್ರೆ ನಿಮಗೆ ನೆನಪಾಗಲಿಲ್ಲ ಅಂದ್ರೆ ಈ ರೀತಿ ನೆನಪಿಟ್ಕೊಳ್ದ್ರಿ. 32 ಎರಡಲೇ 64, 32 ಎರಡಲೇ 64 ರೀ, 64 ಒಂದಲೇ 64 ಹೌದಿಲ್ಲ. ನೆಕ್ಸ್ಟ್ ಇದನ್ನು ನಾಲ್ಕನ್ನು ಇಲ್ಲಿ ಕೆಳಗೆ ಇಟ್ಕೊಂಡ್ಬಿಟ್ರೆ ಅನುಸೂಚಿಗಳು ಆಗ್ತಾವ್ರಿ ಸರ್. ಅಂದ್ರೆ ಒಂದಕ್ಕೊಂದಲ್ಲಿ ನೀವು ಲಿಂಕ್, ಯಾಕಂದ್ರೆ ಭಾಳ ವೈಡ್ ಸಿಲೆಬಸ್ ಇರ್ತದೆ, ಒಂದೇ ಸಬ್ಜೆಕ್ಟ್ರಲ್ಲಿ ಭಾಳ ಸಿಲೆಬಸ್ ಇರ್ತಾವೆ, ಭಾಳ ವಿಷಯಗಳು ಇರ್ತಾವೆ ಸರ್. ಅವನ್ನೆಲ್ಲ ನೆನಪಿಟ್ಕೊಳಕ್ಕೆ ಆಗೋದಿಲ್ಲ. ಈ ರೀತಿ ಏನಾದರೂ ನಾವು ಒಂದು ಮೈಂಡ್ ಟ್ರಿಕ್ಸ್ ಓಡಿಸ್ಕೊಂತ ನೆನಪಿಟ್ಕೊಳ್ಬೋದು. 332 ಎರಡಲೇ ಎಷ್ಟು ರೀ 64, 64 ಒಂದಲೇ 64 ಕೆಳಗೆ ಎಷ್ಟು ಇದ್ರಿ ಉಪ ಪ್ರಕರಣಗಳು 64 ಅದು. ನೆಕ್ಸ್ಟ್ ಇಲ್ಲಿ 4 ಐತಿಲ್ರಿ, ಅದನ್ನು 4 ಇಲ್ಲಿ ಕೆಳಗೆ ಇಟ್ಟರೆ ಅಂದ್ರೆ ಅದು ಅನುಸೂಚಿಗಳು ಆಗ್ತಾವೆ. ಅಂದ್ರೆ ಅನುಸೂಚಿಗಳು ಎಷ್ಟು ಅದಾವ್ರಿ? 4 ಅನುಸೂಚಿಗಳು ಅದಾವ. ಇಲ್ಲಿ ನೋಡ್ರಿ, ಇಲ್ಲಿ 4 ಅನುಸೂಚಿಗಳು ಏನದಾವಲ್ಲ ಸರ, ಈ 4 ಅನುಸೂಚಿಗಳು ಒಂದೊಂದು ವಿಷಯಗಳನ್ನ ಏನು ಮಾಡ್ತಾವೆ ಅಂದ್ರೆ ನಮಗೆ ತಿಳಿಸ್ತಾವೆ. ಈ 4 ಅನುಸೂಚಿಗಳಿಂದ ಏನಪ್ಪ ಅಂದ್ರೆ ಒಂದೊಂದು ವಿಷಯಗಳನ್ನ ತಿಳಿಸ್ತಾವೆ. ಅನುಸೂಚಿ 1 ಏನು ಹೇಳ್ತದಪ್ಪ ಅಂದ್ರೆ, ಅನುಸೂಚಿ 1 ಅಂತ ನೋಡ್ತೀವಿ. ಆ ಅನುಸೂಚಿ ಯಾವುದ್ರ ಬಗ್ಗೆ ತಿಳಿಸ್ತದಪ್ಪ ಅಂದ್ರೆ, ಇವು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಕಾರ್ಯಗಳ ಬಗ್ಗೆ ತಿಳಿಸ್ತದ. ಗ್ರಾಮ ಪಂಚಾಯಿತಿ ಕಾರ್ಯಗಳ ಬಗ್ಗೆ ತಿಳಿಸ್ತಕ್ಕಂಥ ಅನುಸೂಚಿ ಯಾವಪ್ಪ ಅಂತಂದ್ರೆ ಪ್ರಕಾರಗಳಂತ ಬರ್ತಾವೆ. ಗ್ರಾಮ ಪಂಚಾಯಿತಿಯ ಪ್ರಕಾರಗಳು 1ರೊಳಗೆ ಅದಾವೆ ಸರ್. ಇನ್ನು ನೆಕ್ಸ್ಟ್ TPಯ ಪ್ರಕಾರ್ಯಗಳು ಅಂದ್ರೆ ತಾಲೂಕಾ ಪಂಚಾಯತಿ ಪ್ರಕಾರಗಳು ಅನುಸೂಚಿ 2ರೊಳಗೆ ರೀ. ಅನುಸೂಚಿ 2ರೊಳಗೆ ನೋಡ್ತೀವಿ. ಅನುಸೂಚಿ 1ರೊಳಗೆ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಪ್ರಕಾರಗಳು, ಅನುಸೂಚಿ 2ರೊಳಗೆ ಏನಪ್ಪ ಅಂದ್ರೆ ತಾಲೂಕಾ ಪಂಚಾಯತಿ ಕಾರ್ಯಗಳು, ಅನುಸೂಚಿ 3 ಅಂತ ನೋಡ್ತೀವಿ. ಅನುಸೂಚಿ 3ರೊಳಗೆ ಏನಪ್ಪ ಅಂದ್ರೆ ಜಡ್ಪಿ ಜಿಲ್ಲಾ ಪಂಚಾಯತಿ ಕಾರ್ಯಗಳಂತ ಬರ್ತಾವ್ರಿ. ಇನ್ನು ಅನುಸೂಚಿ 4 ಏನು ತಿಳಿಸ್ತದೆ ಅಂದರೆ, ಅನುಸೂಚಿ 4 ಯಾವುದರ ಬಗ್ಗೆ ತಿಳಿಸ್ತೈತೆ ಅಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ, ತೆರಿಗೆಗಳು ಅಂತ ಬರ್ತಾವ್ರಿ. ತೆರಿಗೆ ಅನುಸೂಚಿ 4 ಅಂತಂದ್ರೆ ತೆರಿಗೆಗಳ ಬಗ್ಗೆ ತಿಳಿಸ್ಕೊಡ್ತದೆ ಸರ್. ಹೌದ್ರಿ, ಸ್ವಲ್ಪ ಇದು ಇಷ್ಟು ಗೊತ್ತಾಯ್ತಲ್ಲ, ಸ್ವಲ್ಪ ಇಲ್ಲಿ ನೋಡ್ರಿ ಅಬ್ಸರ್ವೇಷನ್ ಮಾಡಿರಿ. ಅದ್ರ ಸ್ವಲ್ಪ ಕೆಳಗಡೆ ಬರ್ಕೋತಾನೆ ಟ್ರಿಕ್ಸ್ ಐತಿ, ಅದಕ್ಕೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ನಾವು ಇದ್ರ ಬಗ್ಗೆ ನೋಡತ್ತೀವಿ ರೀ, ಅನುಸೂಚಿಗಳ ಬಗ್ಗೆ ನೋಡತ್ತೀವಿ. ಒಟ್ಟು ನೋಡ್ರಿ, ಇಲ್ಲಿ ಅನುಸೂಚಿಗಳು ಎಷ್ಟು ಅದಾವೆ? 4 ಅನುಸೂಚಿಗಳು ಅದಾವ್ರಿ. ಎಷ್ಟು ಅದಾವ್ರಿ? 4 ಅನುಸೂಚಿಗಳು. 1, ನೆಕ್ಸ್ಟ್ 2 ಅನುಸೂಚಿ, 3, ನೆಕ್ಸ್ಟ್ ಯಾವ್ದ್ರಿ 4 ಅನುಸೂಚಿಗಳು ಅದಾವಲ್ರಿ. ಇದು ಈ 1ನೇ ಅನುಸೂಚಿ ಏನಪ್ಪ ಅಂದ್ರೆ GP ಅಂದ್ರೆ ಗ್ರಾಮ ಪಂಚಾಯತಿ ಪ್ರಕಾರಗಳ ಬಗ್ಗೆ ಹೇಳ್ತದ. 2ನೇ ಅನುಸೂಚಿ ಏನಪ್ಪ ಅಂದ್ರೆ TP ಅಂತ ನೋಡ್ತೀವಿ, ತಾಲೂಕಾ ಪಂಚಾಯತಿ ಬಗ್ಗೆ ಹೇಳ್ತದ. ಏನು ಅನುಸೂಚಿ 4 ಏನಪ್ಪ ಅಂತಂದ್ರೆ ZP ಅಂದ್ರೆ ಜಿಲ್ಲಾ ಪಂಚಾಯತಿ ಪ್ರಕಾರಗಳ ಬಗ್ಗೆ ತಿಳಿಸ್ಕೊಡ್ತದ. ಅನುಸೂಚಿ 4 ಯಾವಪ್ಪ ಅಂದ್ರೆ ತೆರಿಗೆಗಳು ಬರ್ತಾವ್ರಿ. ಗ್ರಾಮ ಪಂಚಾಯತಿ ತೆರಿಗೆ ಮತ್ತು ಫೀಸ್ಗಳು ಅಂತ ಬರ್ತಾವ. ಆ ಗ್ರಾಮ ಪಂಚಾಯತಿಯ ತೆರಿಗೆ ಮತ್ತು ಫೀಸ್ಗಳ ಬಗ್ಗೆ ಏನಪ್ಪ ಅಂದ್ರೆ ಅನುಸೂಚಿ 4ರಲ್ಲಿ ನಾವು ಏನು ಮಾಡ್ತೀವಿ ನೋಡ್ತೀವಿ. ಅನುಸೂಚಿ 4ರಲ್ಲಿ ಏನಪ್ಪ ಅಂದ್ರೆ ತೆರಿಗೆ ಮತ್ತು ಫೀಸ್ಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಏನು ಅನುಸೂಚಿ 1 ಗ್ರಾಮ ಪಂಚಾಯತಿ ಪ್ರಕಾರಗಳು, ಅನುಸೂಚಿ 2 ತಾಲೂಕಾ ಪಂಚಾಯತಿ ಪ್ರಕಾರಗಳು, ಅನುಸೂಚಿ 3 ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಪ್ರಕಾರಗಳು, ಅನುಸೂಚಿ 4 ಅಂದ್ರೆ ತೆರಿಗೆಗಳ ಬಗ್ಗೆ ಹೇಳ್ತದೆ. ಹಾಗಾದ್ರೆ ಇದರ ಜೊತೆಗೆ ನಮಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ ಇವುಗಳ ವಿಧಿ ಪ್ರಕರಣಗಳು ಕೇಳ್ತಾನೆ ಸರ್. ಅನುಸೂಚಿ 1 ಪ್ರಕರಣ ಯಾವುದು ಅಂತ ಕೇಳ್ತಾನ. ಅನುಸೂಚಿ 1 ಪ್ರಕರಣ ಯಾವುದಪ್ಪ ಅಂದ್ರೆ 58 ಅಂತ ಹೇಳ್ಬೇಕು ಸರ್. ನೆಕ್ಸ್ಟ್ ಅನುಸೂಚಿ 2 ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತಿ ಪ್ರಕಾರಗಳ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವಪ್ಪ ಅಂದ್ರೆ 145ನೇ ವಿಧಿ. ಎಷ್ಟನೇ ವಿಧಿ ರೀ? 145ನೇ ವಿಧಿ. ಅನುಸೂಚಿ 3 ಜಿಲ್ಲಾ ಪಂಚಾಯತ್ ಪ್ರಕಾರಗಳು ಅಂತಾವ. ಅದ ವಿಧಿ ಪ್ರಕರಣ ಎಷ್ಟಪ್ಪ ಅಂತಂದ್ರೆ 184ನೇ ಪ್ರಕರಣ ಅಂತ ನೋಡ್ತೀವಿ. ಇನ್ನು ಅನುಸೂಚಿ 4 ಬಗ್ಗೆ ತಿಳಿಸ್ತಕ್ಕಂಥ ಒಂದು ಪ್ರಕರಣ ಯಾವಪ್ಪ ಅಂದ್ರೆ 199. ಕ್ಲಿಯರ್ ಆಯ್ತು ಅಂತ ನೋಡ್ರಿ. 58, 145, 184, 199 ಇವೇನಪ್ಪ ಅಂದ್ರೆ ಪ್ರಕರಣಗಳು. ಇವು ಅನುಸೂಚಿ 1, ಅನುಸೂಚಿ 2, ಅನುಸೂಚಿ 3 ಬಗ್ಗೆ ತಿಳಿಸ್ತಾವೆ. ಅನುಸೂಚಿ ಗ್ರಾಮ ಪಂಚಾಯತಿ ಪ್ರಕಾರ ಬಗ್ಗೆ ತಿಳಿಸ್ತಕ್ಕಂಥ ಅನುಸೂಚಿ 1 ವಿಧಿ ಎಷ್ಟು ಪ್ರಕರಣ ಎಷ್ಟಪ್ಪ ಅಂದ್ರೆ 58 ಅಂತ ಹೇಳ್ಬೇಕ್ರಿ. ತಾಲೂಕಾ ಪಂಚಾಯತಿ ಪ್ರಕಾರಗಳ ಬಗ್ಗೆ ತಿಳಿಸ್ತಕ್ಕಂಥ ಅನುಸೂಚಿ ಅಷ್ಟೇ ಅಂತಂದ್ರೆ 2 ಪ್ರಕರಣ ಎಷ್ಟಪ್ಪ ಅಂದ್ರೆ 145 ಅಂತ ಹೇಳ್ಬೇಕ್ರಿ. ಜಿಲ್ಲಾ ಪಂಚಾಯತಿಯ ಪ್ರಕಾರಗಳ ಬಗ್ಗೆ ತಿಳಿಸ್ತಕ್ಕಂಥ ಅನುಸೂಚಿ ಅಷ್ಟಂದ್ರೆ 3. ಅದರ ಪ್ರಕರಣ ಬಂದಾಗ ಏನಪ್ಪ ಅಂದ್ರೆ 184 ಅಂತ ಹೇಳ್ಬೇಕ್ರಿ. ಇನ್ನು ತೆರಿಗೆ ಬಗ್ಗೆ ತಿಳಿಸ್ತಕ್ಕಂಥ ಅನುಸೂಚಿ ಅಷ್ಟಂದ್ರೆ 4. ತೆರಿಗೆ ಬಗ್ಗೆ ತಿಳಿಸ್ತಕ್ಕಂಥ ಪ್ರಕರಣ ಎಷ್ಟು ಅಂತಂದ್ರೆ 199 ಅಂತ ಹೇಳ್ಬೇಕ್ರಿ. ಸ್ವಲ್ಪ ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ತದ. ನೀವು ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ಹೆಂಗೆ ನೆನಪಿಟ್ಕೊಳ್ಬೇಕು ಹೇಳ್ರಿ. ಇಲ್ಲಿ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಇದನ್ನು 5 ಇಲ್ಲಿ ತೊಗೋದ್ರಿ, ಇದನ್ನು ಬಿಡಿಸಿ ಇಲ್ಲಿ ಹೊಡೋದು 4 + 1 5 ಆತ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ತೊಗೋದ್ರಿ 4 ಇಲ್ಲಿ ತೊಗೊಳ್ರಿ, 4 ಇಲ್ಲಿ ತೊಗೋದ್ರಿ, 4 2 8, 1ಕ್ಕೆ 1 ಆಯ್ತ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ 9 ಐತಿ, 5 2 ಎಷ್ಟು 4 5 ಕುಡಿಸಿರಷ್ಟು 9. ನೆಕ್ಸ್ಟ್ 1 8 ಕುಡಿಸಿರಷ್ಟ್ರಿ 9, 1 8 ಕುಡಿಸಿರಷ್ಟ್ರಿ 9. ಸ್ವಲ್ಪ ಟ್ರಿಕ್ಸ್ ಓಡಿಸೋದ್ರಿ. ಇಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲನೂ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಹೇಳ್ತಾರೆ ನಿಮ್ಗೆ. 58 ಐತಿಲ್ಲ, 5 ಕೆಳಗೆ ಇಟ್ಕೋದ್ರಿ. ಇಲ್ಲಿ ನೋಡ್ರಿ 4 5 1 ಕುಡಿಸಿರಷ್ಟ್ರಿ 5, ಅದನ್ನು ಹಿಂದ್ಗಡೆ ಬರ್ಕೊಳ್ಳೋದು. 4 ಇಲ್ಲಿ ಲಾಸ್ಟಿಗೆ ತೊಗೋದ್ರಿ, 4 ಇಲ್ಲಿ ಲಾಸ್ಟಿಗೆ ತೊಗೊಂಡಿರಲ್ಲ ಸರ್. 4 2 ಎಷ್ಟು 8, ಇಲ್ಲಿ 1 ಬರ್ಕೋದು. ನೆಕ್ಸ್ಟ್ ಇಲ್ಲಿ 8 ಐತಿ, ಇಲ್ಲಿ 5 ಐತಿ, 1 4 ಐತಿ. 4 5 ಕುಡಿಸಿರಷ್ಟ್ರಿ 9, 1 8 ಕುಡಿಸಿರಷ್ಟ್ರಿ
9 ಇದನ್ನು ಒಂದರಲ್ಲಿ ಕರೆಕ್ಟಾಗಿ ತೊಗೊಂಡ್ಬಿಡೋದು ಹೌದ್ರಿ. ಹಿಂಗೆ ಒಂದು ಸಲ 2 ಸಲ ನೀವು ಕರೆಕ್ಟಾಗಿ ಬರೋದ್ರಿ ಅಂತ ತಿಳ್ಕೊರಿ ಸರ್. ಈಗ ನಿಮಗೆ ನೋಡಿದ ಮುಂದೆ ಇದು ಯಾಕೋ ನನಗೆ ಗದ್ದಲ ಹಿಡಿಯತೈತಿ ಅಂತ ಹಿಂಗೆ ಅನಿಸ್ತದ. ಬಟ್ ಇದ್ರದ್ದು ಏನಪ್ಪ ಅಂತಂದ್ರೆ 1 ಸಲ 2 ಸಲ ನೀವು ಕರೆಕ್ಟಾಗಿ ಬರೋದಂತ ತಿಳ್ಕೊರಿ. ನಿಮ್ಮ PDO ಎಕ್ಸಾಮ್ಗೆ 100% ಇದ್ರೊಳಗೆ ಒಂದು ಕ್ವಶನ್ಸ್ ಕೇಳತ್ತಾನ ರೀ. 100% PDO. ಇನ್ನೊಂದು ಗೊತ್ತಿಲ್ಲ ಸರ್, ಭಾರತದೊಳಗೆ ಮೊಟ್ಟ ಮೊದಲ ಬಾರಿಗೆ PDO ಹುದ್ದೆ ಸೃಷ್ಟಿ ಮಾಡಿದ ರಾಜ್ಯ ಯಾವುದಪ್ಪ ಅಂದ್ರೆ ನಮ್ಮ ಕರ್ನಾಟಕ ರೀ. ಇಡೀ ಭಾರತದಲ್ಲಿ ಏನಪ್ಪ ಅಂದ್ರೆ PDO ಹುದ್ದೆನ ಸೃಷ್ಟಿ ಮಾಡಿರ್ತಕ್ಕಂಥ ರಾಜ್ಯ ಯಾವುದ್ರಿ? ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ ರೀ ನಾವು. ಶೋಭಾ ಕರಂದ್ಲಾಜೆ ಅವ್ರು ಮೇಡಮ್ ಇರ್ತಾರೆ ರೀ, ಅವಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವರೇ ಸಚಿವರು ಇರ್ತಾರೆ. ಅವಾಗ ಏನಪ್ಪ ಅಂದ್ರೆ ಈ PDO ಹುದ್ದೆ ಕ್ರಿಯೇಟ್ ಆಗ್ತದೆ. ಮೊಟ್ಟ ಮೊದಲ ಬಾರಿ ಕರ್ನಾಟಕಗಳು ಆಗ್ತದೆ. ಇದು 100% ಏನಪ್ಪ ಅಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಹಿಂಗೆ ನೀವು ಏನಪ್ಪ ಅಂದ್ರೆ ಟ್ರಿಕ್ಸ್ ಮ್ಯಾಗ ನೆನ್ಪಿಟ್ಕೊಂಡ್ರೆ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ನೀವು ನೆನ್ಪು ಉಳಿತದ. ಹಾಗಾದ್ರೆ ಸ್ವಲ್ಪ ಇಲ್ಲಿ ಪಂಚಾಯತ್ ಸಂಬಂಧಪಟ್ಟಂಗೆ ಇನ್ನೊಂದು ಸ್ವಲ್ಪ ಒಂದು ಟ್ರಿಕ್ಸ್ ಐತೆ ನೋಡ್ರಿ. ಇಲ್ಲಿ ಹೇಳ್ತಾನೆ, ನಾವು ಮೊದಲು ಏನಪ್ಪ ಅಂದ್ರೆ ಇಲ್ಲ TP ಅಂತ ಮೊದಲು ಏನಂತಂದ್ರೆ ನಾವು GP ತೊಗೊಂಡ್ರಿ. ನಾವು ಗ್ರಾಮ ಪಂಚಾಯತಿ ಯಾವುದ್ರಿ? GP ತೊಗೊಂಡ್ರಿ. ಗ್ರಾಮ GP ಯಾವುದ್ರಿ? GP ಅಂದ್ರೆ ಏನ್ರಿ? ಗ್ರಾಮ ಪಂಚಾಯತಿ. TP ಅಂದ್ರೆ ಏನ್ರಿ? ತಾಲೂಕಾ ಪಂಚಾಯತಿ. ನೆಕ್ಸ್ಟ್ ಇನ್ನೊಂದು ಯಾವುದ್ರಿ? ZP. ಯಾವುದ್ರಿ? ZP. ಹಾಗಾದ್ರೆ ಈ TP ZP ಅದು ಯಾವುದ್ರಿ? ಇದು GP ಬಗ್ಗೆ ಅಂದ್ರೆ ಗ್ರಾಮ ಪಂಚಾಯಿತಿಯ ಸ್ಥಾಪನೆ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಹಾಗಾದ್ರೆ ಗ್ರಾಮ ಪಂಚಾಯಿತಿ ರಚನೆ ಬಗ್ಗೆ ತಿಳಿಸ್ತಕ್ಕಂಥ ಪ್ರಕರಣ ಯಾವುದು? ಭಾಳ ಈಸಿಯಾಗಿ ನೆನ್ಪಿಟ್ಕೋಬೋದು ರೀ. ಯಾಕಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳಿದಾನ ಅಂತೇಳಿ ನಿಮ್ಗೆ ಹೇಳ್ತೀನಿ. ಗ್ರಾಮ ಪಂಚಾಯಿತಿಯ ಸ್ಥಾಪನೆ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವತ್ತಪ್ಪ ಅಂದ್ರೆ ಪ್ರಕರಣ ಯಾವುದಂದ್ರೆ 4. ಇನ್ನು ಗ್ರಾಮ ಪಂಚಾಯಿತಿ ರಚನೆ ಬಗ್ಗೆ ತಿಳಿಸ್ತಕ್ಕಂಥ ಪ್ರಕರಣ ಯಾವತ್ತಪ್ಪ ಅಂತಂದ್ರೆ 5. ನೆಕ್ಸ್ಟ್ ನೋಡ್ರಿ, ತಾಲೂಕು ಪಂಚಾಯತಿ ಪ್ರಕರಣ ಬಗ್ಗೆ ತಿಳಿಸ್ತಕ್ಕಂಥ ಪ್ರಕರಣ ಯಾವತ್ತಪ್ಪ ಅಂತಂದ್ರೆ 119. ತಾಲೂಕು ಪಂಚಾಯತಿ ರಚನೆ ಬಗ್ಗೆ, ತಾಲೂಕು ಪಂಚಾಯತಿ ಸ್ಥಾಪನೆ ಬಗ್ಗೆ ತಿಳಿಸ್ತಕ್ಕಂಥ ಪ್ರಕರಣ 119. ತಾಲೂಕು ಪಂಚಾಯತಿ ರಚನೆ ಬಗ್ಗೆ ತಿಳಿಸ್ತಕ್ಕಂಥ ಪ್ರಕರಣ ಯಾವಪ್ಪ ಅಂದ್ರೆ 120 ಅಂತ ನೋಡ್ತೀವಿ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಸ್ಥಾಪನೆ ಬಗ್ಗೆ ತಿಳಿಸ್ತಕ್ಕಂಥ ಪ್ರಕರಣ ಎಷ್ಟ್ರಿ? 158. ಎಷ್ಟ್ರಿ? 158. ಇನ್ನು ಜಿಲ್ಲಾ ಪಂಚಾಯತಿ ರಚನೆ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಎಷ್ಟಪ್ಪ ಅಂದ್ರೆ 159. ಹಿಂಗೆ ಬರ್ಕೊಂಡು ನೋಡ್ರಲ್ಲ. ಯಾಕೆ ನೆನ್ಪುಳಂಗಿಲ್ಲ ಸರ್? ನಾವು ಉದ್ದಾಗಿ ಓದ್ಕೊಂತ ಹೋದ್ರೆ ನೆನ್ಪುಳಂಗಿಲ್ಲ ಹೌದ್ರಿ. ಏನು GP TP ZP ಸ್ಥಾಪನೆ ರಚನೆ 5, 4, 119, 120, 158, 159. ಹಾಗಾದ್ರೆ ಇಲ್ಲೊಂದು ನೋಡ್ರಿ. ಹಾಗಾದ್ರೆ ಗ್ರಾಮ ಪಂಚಾಯತಿ ಸ್ಥಾಪನೆ ಆಗಬೇಕಪ್ಪ ಅಂತಂದ್ರೆ ಅದನ್ನ ಘೋಷಣೆ ಮಾಡೋರು, ಗ್ರಾಮ ಪಂಚಾಯತಿ ಘೋಷಣೆ ಸ್ಥಾಪನೆ ಮಾಡೋರು ಯಾರಪ್ಪ ಅಂತಂದ್ರೆ ನಾವಿಲ್ಲಿ ಅದನ್ನ ಅಮಾನತುಗೊಳಿಸೋರು ಯಾರಪ್ಪ ಅಂದ್ರೆ DC ಅಥವಾ ಡಿಸ್ಟಿಕ್ ಕಲೆಕ್ಟರ್ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ತಿಳ್ಕೊಬೇಕಾಗಿರ್ತಂಥ ವಿಷಯ ಏನಪ್ಪ ಅಂದ್ರೆ GP ಸ್ಥಾಪನೆ ಆಗ್ಬೇಕಂತಂದ್ರೆ ಅಥವಾ GPಯ ಒಬ್ಬ ಸದಸ್ಯನು ಎಷ್ಟು ಜನಸಂಖ್ಯೆಗೆ ಒಬ್ಬ ಸದಸ್ಯ ಇರ್ತಾನಪ್ಪ ಅಂದ್ರೆ 400ರಿಂದ ಎಷ್ಟು 100ರಿಂದ ರೀ? 400ರಿಂದ ಏನಪ್ಪ ಅಂದ್ರೆ 700. 400ರಿಂದ 700 ಒಬ್ಬ ಜನಸಂಖ್ಯೆಗೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾನೆ ರೀ. ಇನ್ನು ನೋಡ್ರಿ, ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಸದಸ್ಯ ಎಷ್ಟು ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇರ್ತಾನೆ ಅಂದರೆ 12,500ರಿಂದ ಹಿಡ್ಕೊಂಡ್ಬಿಟ್ಟು ಏನ್ರಿ 12,500 ಹಿಡ್ಕೊಂಡ್ಬಿಟ್ಟು 15,000 ಜನಸಂಖ್ಯೆಗೆ ಒಬ್ಬ 12,500ರಿಂದ 15,000 ಜನಸಂಖ್ಯೆ ಒಬ್ಬ ಏನಪ್ಪ ಅಂತಂದ್ರೆ ತಾಲೂಕು ಪಂಚಾಯತ್ ಸದಸ್ಯ ಇರ್ತಾರೆ ರೀ. ಇನ್ನು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಸದಸ್ಯ ಎಷ್ಟು ಜನಸಂಖ್ಯೆಗೆ ಒಬ್ಬ ಇರ್ತಾರಪ್ಪ ಅಂದ್ರೆ 35,000ದಿಂದ ಹಿಡ್ಕೊಂಡ್ಬಿಟ್ಟು ಏನಪ್ಪ ಅಂದ್ರೆ 45,000 ಏನ್ರಿ? ಇಲ್ಲಿ ನೋಡ್ರಿ, ಅಬ್ಸರ್ವೇಷನ್ ಮಾಡ್ರಿ. 4 0 ಆಗ್ಯಾವ್ರಿ, 3 0. ಗ್ರಾಮ ಪಂಚಾಯತಿ ಸದಸ್ಯ ಎಷ್ಟು ಜನಸಂಖ್ಯೆ ಒಬ್ಬ ಸದಸ್ಯ ಇರ್ತಾನಪ್ಪ ಅಂದ್ರೆ 400ರಿಂದ 700 ಜನಸಂಖ್ಯೆ ಒಬ್ಬ ಸದಸ್ಯ ಇರ್ತಾನೆ. ತಾಲೂಕು ಪಂಚಾಯತಿ ಒಳಗೆ 12,500ರಿಂದ 15,000 ಜನಸಂಖ್ಯೆಗೆ ಒಬ್ಬ ತಾಲೂಕು ಪಂಚಾಯತ್ ಸದಸ್ಯ ಇರ್ತಾನೆ. ನೆಕ್ಸ್ಟ್ ZP ಒಳಗೆ ರೀ 35,000ರಿಂದ 45,000 ಜನಸಂಖ್ಯೆಗೆ ಒಬ್ಬ ಏನಪ್ಪ ಅಂದ್ರೆ ಇಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಏನಪ್ಪ ಅಂದ್ರೆ ಆಯ್ಕೆಯನ್ನು ಮಾಡ್ತಾರ ಹೌದ್ರಿ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಅಲ್ಲಿ ವೆರಿವೇಷನ್ ಬರ್ತಾವ. ಆದ್ರೆ ಗ್ರಾಮ ಪಂಚಾಯತಿ ಸ್ಥಾಪನೆ ಆಗ್ಬೇಕಪ್ಪ ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಅನ್ಸ್ಕೋಬೇಕಂದ್ರೆ ಅಲ್ಲಿ ಎಷ್ಟು ಜನಸಂಖ್ಯೆ ಇರ್ತದ ನೋಡ್ರಿ. ಗ್ರಾಮ ಪಂಚಾಯತಿ ಸ್ಥಾಪನೆ ಆಗ್ಬೇಕಂದ್ರೆ ಒಂದು ಗ್ರಾಮ ಪಂಚಾಯತಿ ಸ್ಥಾಪನೆ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು? ಜನಸಂಖ್ಯೆ ಅಂದ್ರೆ 5,000ದಿಂದ 7,000 ಜನಸಂಖ್ಯೆ ಎಷ್ಟ್ರಿ? 5,000ದಿಂದ ಏನಪ್ಪ ಅಂದ್ರೆ 7,000 ಜನಸಂಖ್ಯೆಗೆ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡ್ಬೇಕಂತ ಇರ್ತದೆ. ಸರ್ ನೀವು ಹಿಂಗೆ ಅನ್ಬೋದ್ರಿ ಸರ್ 5,000ರಿಂದ 7,000 ಜನಸಂಖ್ಯೆ ಅಂತ ಅನ್ನತ್ತೀರಿ. ಕೆಲವೊಂದಷ್ಟು ಜಿಲ್ಲೆ ಒಳಗೆ ಏನಪ್ಪ ಅಂತಂದ್ರೆ ಅಲ್ಲಿ ಸರ 5,000ರಿಂದ 7,000 ಜನಸಂಖ್ಯೆ ಇಲ್ಲ ಸರ, ಅದಕ್ಕಿಂತ ಕಡಿಮೆ ಇದಾರಲ್ಲ ಸರ್, ಮತ್ತು ಅಲ್ಲಿ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡ್ಯಾರಲ್ಲ ಅಂತ ನೀವು ಕೇಳ್ಬೋದು ಕ್ವಶನ್ಸ್. ಹೌದು, ಅಂತ ಕೆಲವೊಂದಷ್ಟು ಸ್ಥಳದೊಳಗೆ ಏನಪ್ಪ ಅಂದ್ರೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ. ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದ್ರೆ 10 ಮಲೆನಾಡು ಹೊಂದಿರತಕ್ಕಂಥ ಕೆಲವೊಂದಷ್ಟು ಜಿಲ್ಲೆಗಳದಾವ್ರಿ ಸರ್. ಮಲೆನಾಡು ಮತ್ತು ಏನಪ್ಪ ಅಂದ್ರೆ ಅದರ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಜಿಲ್ಲೆಗಳದಾವ್ರಿ. ನಮ್ಮ ಕರ್ನಾಟಕದಲ್ಲಿ 10 ಜಿಲ್ಲೆಗಳು ಏನದಾವಲ್ರಿ 2,500ಕ್ಕಿಂತ ಕಡಿಮೆ ಇರದ ಜನಸಂಖ್ಯೆ
ಕಡಿಮೆ ಇರದ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅದ್ರ ರೂಲ್ಸ್ ಏನೈತಪ್ಪ ಅಂತಂದ್ರೆ 5,000ದಿಂದ 7,000 ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡಬೇಕಂತ ಐತಿ ಸರ. ಬಟ್ ಕೆಲವೊಂದಷ್ಟು ಕಡೆ ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಏನು ಮಾಡಿದಾರೆ ರೀ, 2,500ಕ್ಕಿಂತ ಕಡಿಮೆ ಇಲ್ಲದಂತೆ, ಕಡಿಮೆ ಇರಬಾರ್ದ್ರಿ, 2,500 ಕನಿಷ್ಠ ಇರಬೇಕು. 2,500ಕ್ಕಿಂತ ಕಡಿಮೆ ಇಲ್ಲದಂತೆ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡ್ಬೇಕಂತ ಐತಿ. ಬಟ್ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತಹ ಜಿಲ್ಲೆಗಳು ಎಷ್ಟು ಅದಾವ್ರಿ ಸರ್? ಒಟ್ಟು 10 ಜಿಲ್ಲೆಗಳದಾವ ಸರ್. ಹಾಗಾದ್ರೆ 10 ಜಿಲ್ಲೆಗಳು ಯಾವ ಅನ್ನೋದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಬೆಳಗಾವಿ ಬರ್ತದೆ ಸರ್, ಒಂದು ಯಾವ್ದ್ರಿ? ಬೆಳಗಾವಿ. ನೆಕ್ಸ್ಟ್ ಯಾವ್ದ್ರಿ? ಧಾರವಾಡ. ಬೆಳಗಾವಿ, ಧಾರವಾಡ. ನೆಕ್ಸ್ಟ್ ಉತ್ತರ ಕನ್ನಡ. ಹಾವೇರಿ. ನೆಕ್ಸ್ಟ್ ರೀ ಶಿವಮೊಗ್ಗ. ಹಿಂಗೆ ಯಾಕೆ ಬರ್ಕೊಳ್ತಾನಂದ್ರೆ ಅದಕ್ಕೊಂದು ಟ್ರಿಕ್ಸ್ ಐತೆ, ಅದಕ್ಕೆ ಹೇಳ್ತಾನೆ ಸರ್. ನೆಕ್ಸ್ಟ್ ರೀ ಉಡುಪಿ. ಯಾವ್ದ್ರಿ? ಉಡುಪಿ. ಇಲ್ಲಿ ಯಾವಪ್ಪ ಅಂದ್ರೆ ಚಿಕ್ಕಮಗಳೂರು ಅಂತ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಯಾವ್ದ್ರಿ? ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ. ಈಚೆ ಕಡೆ ಯಾವತ್ತಪ್ಪ ಅಂತಂದ್ರೆ ದಕ್ಷಿಣ ಕನ್ನಡ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಕನ್ನಡ. ನೆಕ್ಸ್ಟು ಕೊಡಗು. ಆಮೇಲೆ ಏನಪ್ಪ ಅಂದ್ರೆ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ಒಂದು ನಿಮಿಷ ಸ್ವಲ್ಪ ಇಲ್ಲಿ ಇದಾಗೈತ್ರಿ. ಯಾವ್ದ್ರಿ? ದಕ್ಷಿಣ ಕನ್ನಡ. ಇದು ಯಾವ್ದ್ರಿ? ದಕ್ಷಿಣ ಕನ್ನಡ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಯಾವ್ದ್ರಿ? ಹಾಸನ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕೊಡಗು. ಈ ಭಾಗಗಳಲ್ಲಿ ಕೊಡಗು ಅಂತ ನೋಡ್ತೀವಿ. ಈ ಭಾಗಗಳಲ್ಲಿ ಏನಪ್ಪ ಅಂದ್ರೆ ಈ 10 ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ 2,500ಕ್ಕಿಂತ ಕಡಿಮೆ ಇರದ ಪ್ರದೇಶಗಳಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡ್ಬೇಕಂತ ಐತಿ. ಇದನ್ನ ಹೆಂಗೆ ನೆನ್ಪಿಟ್ಕೋದ್ರಿ ಸರ್? ನಕ್ಷೆ ಒಳಗೆ ಹಿಂಗೆ ಐತ್ರಿ, ಅದಕ್ಕೆ ಹಿಂಗೆ ಬರ್ದನ್ನ 1 2 1 2 1 1 2 1 2 1. ಇದನ್ನ 100% ನಿಮ್ಮ ಕ್ವಶನ್ಸ್ PDO ಎಕ್ಸಾಮ್ ಯಾರು ಬರೆಯಕ್ಕೆ ತಯಾರಾಗತ್ತಿರಲ್ರಿ ಅವ್ರಿಗೆ ಇದ್ರ ಮ್ಯಾಗ ಒಂದು ಕ್ವಶನ್ಸ್ ರೆಡಿ ಇರ್ತದೆ ನೋಡ್ರಿ. 100% ಕೇಳ್ತಾನೆ. ಈ 10 ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ 2,500ಕ್ಕಿಂತ ಕಡಿಮೆ ಇಲ್ಲದ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡಬಹುದು, ಅದೇನು ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಏನು ರೂಲ್ ಏನೈತೆ ಅಂದ್ರೆ 5,000ದಿಂದ 7,000 ಇರ್ತಕ್ಕಂಥ ಪ್ರದೇಶದೊಳಗೆ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡ್ಬೇಕಂತೈತಿ. ಅದು ಎಸೆನ್ಸಿಯಲ್ ಆಗಿ ಏನಪ್ಪ ಅಂದ್ರೆ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಈ ರೀತಿ ಐತಿ. ಅದರ ಕರ್ನಾಟಕದ 10 ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಇಲ್ಲಿ 2,500ಕ್ಕಿಂತ ಕಡಿಮೆ ಇಲ್ಲದ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿನ ಸ್ಥಾಪನೆಯನ್ನು ಮಾಡ್ಬೋದು ಸರ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸರ್. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಾಗ ಏನು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ PDO ಕಾಲ್ಫಾರ್ಮ್ ಅದು ಅಂತಂದ್ರೆ ಅವಾಗ ವಿಡಿಯೋ ಸರ್ವಿಸ್ ಸ್ಟಾರ್ಟ್ ಆಗ್ತದೆ ರೀ. ಸ್ವಲ್ಪ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತೇಳಿ ಇಲ್ಲಿ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಎಷ್ಟು ನಿಮ್ಗೆ ಅವಶ್ಯಕತೆ ಐತಲ್ರಿ ಈ ಒಂದು ಕ್ವಶನ್ಸ್ಗೆ ಅಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಹಾಗಾದ್ರೆ ಸಂವಿಧಾನದ ಯಾವುದರಲ್ಲಿ ಗ್ರಾಮ ಪಂಚಾಯತಿ ಸಂಘಟನೆ ಬಗ್ಗೆ ತಿಳಿಸಲಾಗಿದೆ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಂತ ಬರ್ತಾವ್ರಿ ಸರ್. 40ನೇ ವಿಧಿ ಸಂವಿಧಾನದ 40ನೇ ವಿಧಿ ಏನು ಮಾಡ್ತೈತಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಬರ್ತದ. ಆ 40ನೇ ವಿಧಿ ಒಳಗೆ ಏನು ಮಾಡಿದಾರಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸಂಘಟನೆ ಬಗ್ಗೆ ಏನಪ್ಪ ಅಂತಂದ್ರೆ ಅದು ತಿಳಿಸ್ತದ. ಓಕೆ, ತಿಳಿತೆ ಅಂತ ಅನ್ಕೋತೀನಿ ಸರ್. ನೆಕ್ಸ್ಟ್ ರೀ ಇನ್ನು ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದು. ಈ ಕ್ವಶನ್ಸ್ ಅಂತ ಎವರ್ಗ್ರೀನ್ ಕ್ವಶನ್ಸ್ ಇರ್ತದೆ, ಭಾಳ ಸಲ ರಿಪೀಟ್ ಕೇಳಿದಾನೆ. ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಯ್ತು ನೋಡ್ರಿ. ಈ ಕೆಳಗಿನ ಯಾವುದು ಪ್ರಪಂಚದ ಸಮಯ ನಿರ್ಧಾರಿತ ರೇಖೆಯಾಗಿದೆ ಅಂತ ಕೇಳಿದಾನ. ಈ ಕೆಳಗಿನ ಯಾವುದು ಏನಪ್ಪ ಅಂದ್ರೆ ಪ್ರಪಂಚದ ಸಮಯ ನಿರ್ಧಾರಿತ ರೇಖೆಯಾಗಿದೆ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಸರ. ಇದನ್ನ ಯಾಕೆ ರಿಪೀಟೆಡ್ ತೊಗೊಂಡೇನಪ್ಪ ಅಂತಂದ್ರೆ ನಿಮ್ಗೆ ಇನ್ನೊಂದ್ಸಲ ಅದು ರಿವಿಷನ್ ಆಗಲಿ ಅನ್ನೋ ಸಂಬಂಧ ಈ ಕ್ವಶನ್ಸ್ ತೊಗೊಂಡಿನಿ. ಇದನ್ನ ಪದೇ ಏನಪ್ಪ ಅಂದ್ರೆ ಈ ಕ್ವಶನ್ಸ್ ಕೇಳಿದಾನ, ಹೌದಿಲ್ರಿ? ಹಾಗಾದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಆನ್ಸರ್ ಯಾವುದಪ್ಪ ಅಂತಂದ್ರೆ ನಾವು 0 ಡಿಗ್ರಿ ಅಥವಾ ಏನ್ರಿ 0 ಡಿಗ್ರಿ ಅಥವಾ ಗ್ರೀನ್ವಿಚ್ ಅಂತ ಏನು ಮಾಡ್ತೀವಿ ನೋಡ್ತೀವಿ. 0 ಡಿಗ್ರಿ ಅಂತ ಕರಿತಾರೆ ಅಥವಾ ಗ್ರೀನ್ವಿಚ್ ಅಂತ ಕರಿತಾರ. ಯಾಕೆ ಇದನ್ನು ಗ್ರೀನ್ವಿಚ್ ಅಂತ ಕರಿತಾರಪ್ಪ ಅಂದ್ರೆ ಲಂಡನ್ ನಗರದೊಳಗೆ ಗ್ರೀನ್ವಿಚ್ ಅಂತಕ್ಕಂಥ ಒಂದು ನಗರ ಐತಿ, ಅದರ ಮೇಲೆ ಹಾದು ಹೋಗೋದ್ರಿಂದ ಅದಕ್ಕೆ ಗ್ರೀನ್ವಿಚ್ ಅಂತ ಏನು ಮಾಡಿದಾರೆ ಅಂದ್ರೆ ಕರೆದಾರ. ಈ 0 ಡಿಗ್ರಿ ಅಥವಾ ಗ್ರೀನ್ವಿಚ್ ಏನಂತಂದ್ರೆ ಪ್ರಪಂಚದ ಸಮಯ ನಿರ್ಧಾರಿತ ರೇಖಾಂಶ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂದ್ರೆ 0 ಡಿಗ್ರಿ ಅಥವಾ ಗ್ರೀನ್ವಿಚ್ ರೇಖೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹೌದ್ರಿ, ಇದು 0 ಡಿಗ್ರಿ ಅಥವಾ ಗ್ರೀನ್ವಿಚ್. ಇಲ್ಲಿ ಲಂಡನ್ ಐತ್ರಿ. ಈ ಲಂಡನ್ ಒಳಗೆ ಏನಪ್ಪ ಅಂದ್ರೆ ಗ್ರೀನ್ವಿಚ್ ಅಂತಕ್ಕಂಥ ಒಂದು ನಗರ ಐತಿ. ಆ ಗ್ರೀನ್ವಿಚ್ ಅಂತಕ್ಕಂಥ ನಗರ ಒಳಗೆ ಏನಪ್ಪ ಅಂತಂದ್ರೆ ಇದು ಈ ಒಂದು ರೇಖೆ ಕಂಡು ಬರುವುದನ್ನು ನಾವು ಏನು ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಹೌದ್ರಿ, ಗ್ರೀನ್ವಿಚ್ ಐತಿ. ಹಾಗಾದ್ರೆ ಈ ಸಮಯ ನಿರ್ಧಾರಿತ ರೇಖೆ ಏನೈತಲ್ರಿ, ಪ್ರಪಂಚದ ಸಮಯ ನಿರ್ಧಾರಿತ ರೇಖೆ ಅದು 0 ಡಿಗ್ರಿ ಅಥವಾ ಗ್ರೀನ್ವಿಚ್ ಅಂತ ನೋಡ್ತೀವಿ. ಇದು ಪ್ರಪಂಚದ ಎಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತೆ ಅಂತ ಒಂದು ಸಲ ಕ್ವಶನ್ಸ್ ಕೇಳಿದಾನ. ಸ್ವಲ್ಪ ಇಲ್ಲಿ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಪ್ರಪಂಚದ ಎಷ್ಟು ರಾಷ್ಟ್ರಗಳ ಮೇಲೆ ಈ ಸಮಯ ನಿರ್ಧಾರಿತ ರೇಖಾಂಶವು ಹಾದು ಹೋಗುತ್ತೆ ಅಂತಂದ್ರೆ ಸುಮಾರು 8 ರಾಷ್ಟ್ರಗಳ ಮೇಲೆ ಏನಪ್ಪ ಅಂದ್ರೆ ಹಾದು ಹೋಗ್ತದ. ಆ 8 ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಇಲ್ಲಿ ಒಂದು ಲಂಡನ್ ಅಂತ ಬರ್ತದ. ಲಂಡನ್, ಆಮ್ಯಾಗ ಫ್ರಾನ್ಸ್, ಸ್ಪೇನ್, ಅಲ್ಜೀರಿಯಾ, ಮಾಲಿ,
ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾರಿಟೋನಿ ಬರ್ಕನ್ ಪಾಸೋ ಆಮ್ಯಾಗ ಗಾನಾ, ನೆಕ್ಸ್ಟ್ ಯಾವಪ್ಪ ಅಂದ್ರೆ ಟೊಗೊ. ಎಲ್ರಿ ಲಂಡನ್ನು, ಆಮ್ಯಾಗ ಫ್ರಾನ್ಸು, ಆಮ್ಯಾಗ ಸ್ಪೇನು, ಅಲ್ಜೀರಿಯಾ, ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಮಾಲಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಬರ್ಕನ್ ಪಾಸೋ, ನೆಕ್ಸ್ಟ್ ಗಾನಾ, ಟೊಗೊ. ಈ 8 ರಾಷ್ಟ್ರಗಳ ಮೇಲೆ ಏನಪ್ಪ ಅಂತಂದ್ರೆ ಈ ಒಂದು ಪ್ರಪಂಚ ಸಮಯ ನಿರ್ಧಾರಿತ ರೇಖೆ ಆಗಿರ್ತಕ್ಕಂಥ ಗ್ರೀನ್ವಿಚ್ ಅಥವಾ ಜೀರೋ ಡಿಗ್ರಿ ರೇಖಾಂಶ ಏನಪ್ಪ ಅಂದ್ರೆ ಹಾಯ್ದು ಹೋಗ್ತದ. ಇಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಭಾಳ ಒಂದು ಸಿಂಪಲ್ ಕ್ವಶನ್ಸ್ ಕೇಳಿದ್ದ ಏನಂತೇಳಿ, ಭಾರತದ ಸಮಯ ನಿರ್ಧಾರಿತ ರೇಖಾಂಶ ಯಾವತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ನೋಡ್ರಿ. ಇಲ್ಲಿ ಆಪ್ಷನ್ಸ್ ಒಳಗೆ ಏನಪ್ಪ ಅಂದ್ರೆ 180 ಡಿಗ್ರಿ ಅಂತ ಕೊಟ್ಟಾನ, 0 ಡಿಗ್ರಿ ಅಥವಾ ಗ್ರೀನ್ವಿಚ್ ರೇಖೆ ಅಂತ ಕೊಟ್ಟಾನ, ಸಂಭಾಜಕ ರೇಖೆ ಅಂತ ಕೊಟ್ಟಾನ, ನೆಕ್ಸ್ಟ್ 82.5 ಪೂರ್ವ ರೇಖಾಂಶ ಅಂತ ಕೊಟ್ಟಾನ. 82.5 ಡಿಗ್ರಿ ಪೂರ್ವ ರೇಖಾಂಶ, ಇದು 82.5 ಡಿಗ್ರಿ ಪೂರ್ವ ರೇಖಾಂಶ. ಈ 82.5 ಡಿಗ್ರಿ ಪೂರ್ವ ರೇಖಾಂಶ ಐತಿಲ್ರಿ, ಇದು ಏನಪ್ಪ ಅಂದ್ರೆ ಭಾರತದ ಯಾವುದ್ರದ್ರಿ, ಭಾರತದ ಸಮಯ ನಿರ್ಧಾರಿತ ರೇಖಾಂಶ. ಇದು ಸಮಯ ನಿರ್ಧಾರಿತ ರೇಖಾಂಶ ಅಂತ ನೋಡ್ತೀವಿ ಸರ್. ಭಾರತದ ಸಮಯ ನಿರ್ಧಾರಿತ ರೇಖಾಂಶ ಯಾವ್ದ್ರಿ, 82.5 ಡಿಗ್ರಿ ಪೂರ್ವ ರೇಖಾಂಶ. ನೋಡ್ರಿ ಒಂದೊಂದು ಎಕ್ಸಾಮ್ದಾಗ ಏನಪ್ಪ ಅಂದ್ರೆ ಇಲ್ಲಿ ಪೂರ್ವ ಐತಲ್ರಿ, ಇದನ್ನ ದಿಕ್ಕು ಚೇಂಜ್ ಮಾಡಿರ್ತಾನ. ಒಮ್ಮೆ ಪೂರ್ವ ಅಂತ ಬಿಟ್ಟು ಏನು ಮಾಡಿರ್ತಾನ, ಒಂದು ಪಶ್ಚಿಮ ಕೊಟ್ಟಿರ್ತಾನ, ಆಮ್ಯಾಗ ದಕ್ಷಿಣ ಕೊಟ್ಟಿರ್ತಾನ. ಮತ್ತು ಇದ್ರ ಮ್ಯಾಗೂ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕ್ರಿ. 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳ್ಬೇಕ್ರಿ. ಇದು ಪ್ರಪಂಚ ಸಮಯ ನಿರ್ಧಾರಿತ ರೇಖಾಂಶ ಆದ್ರ ಭಾರತದ ಸಮಯ ನಿರ್ಧಾರಿತ ರೇಖಾಂಶ ಯಾವ್ದ್ರಿ, 82.5 ಡಿಗ್ರಿ ಪೂರ್ವ ರೇಖಾಂಶ ಅಥವಾ 82 ಏನ್ರಿ 82 ಪೂರ್ಣಾಂಕ 1 ಅಂಶ ಅಂತೀವಿ ಅದನ್ನ ನಾವು ಓದ್ತೀವಿ. 82.5 ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ಸಮಯ ನಿರ್ಧಾರಿತ ರೇಖೆ ಅಂತ ನೋಡ್ತೀವಿ. ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತೈತೆ ನೋಡ್ರಿ, ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ನಮ್ಮ ಭಾರತ ಐತಿ, ಈ ರೇಖೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ 82.5 ಪೂರ್ವ ರೇಖಾಂಶ ಎಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಇಲ್ಲಿ ಕಂಡು ಬರ್ತದೆ ನೋಡ್ರಿ. ಸ್ವಲ್ಪ ಬ್ಲ್ಯಾಕ್ ತಗೋತಾನ್ರಿ, ಇದು ನೋಡ್ರಿ ಇಲ್ಲಿ ಕಂಡು ಬರ್ತದೆ. ಇದನ್ನ ಏನು ಕ್ವಶನ್ಸ್ ಕೇಳಿತಪ್ಪ ಅಂತಂದ್ರೆ ಭಾರತದ ಸಮಯ ನಿರ್ಧಾರಿತ ರೇಖಾಂಶವು ಗ್ರೀನ್ವಿಚ್ ರೇಖೆಗಿಂತ ಎಷ್ಟು ಗಂಟೆ ಮುಂದೈತೆ ಅಂತ ಕೇಳಿದ. ಏನಿಲ್ರಿ, ಎಷ್ಟು ಗಂಟೆ ಮುಂದೈತೆ ಅಂದ್ರೆ 5.5 ಗಂಟೆ ಮುಂದೈತ್ರಿ ಸರ್. ನೋಡ್ರಿ ಇಲ್ಲಿಗಿಂತ ಇದು ನಮ್ಮ ಭಾರತದ ಸಮಯ ನಿರ್ಧಾರಿತ ರೇಖೆಯು ಎಷ್ಟು ಗಂಟೆ ಮುಂದಿದೆ ಅಂದ್ರೆ 5.5 ಗಂಟೆ ಮುಂದೈತಿ ಸರ್. ಯಾವುದ್ರಿ ಅದ ನಮ್ಮ ಭಾರತದ ಸಮಯ ನಿರ್ಧಾರಿತ ರೇಖೆ 82.5 ಡಿಗ್ರಿ ಪೂರ್ವ ರೇಖಾಂಶ. 82.5 ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ಸಮಯ ನಿರ್ಧಾರಿತ ರೇಖಾಂಶವ. ಇದು ಗ್ರೀನ್ವಿಚ್ ರೇಖೆಯಿಂದ ಎಷ್ಟು ಗಂಟೆ ಮುಂದೆ ಇದೆ ಅಂತಂದ್ರೆ 5.5 ಗಂಟೆ ಮುಂದೆ ಇದೆ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ ಸರ್. ಇನ್ನು ಒಂದು ಕ್ವಶನ್ಸ್ ಏನು ಕೇಳಿತಪ್ಪ ಅಂತಂದ್ರೆ ಇದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗ್ತತಿ, ಭಾರತದ ಎಷ್ಟು ರಾಜ್ಯಗಳ ಮೇಲೆ ಏನಪ್ಪ ಅಂದ್ರೆ ಈ ಒಂದು ಭಾರತದ ಸಮಯ ನಿರ್ಧಾರಿತ ರೇಖೆ ಹಾದು ಹೋಗ್ತದಪ್ಪ ಅಂದ್ರೆ 5 ರಾಜ್ಯಗಳ ಮೇಲೆ ಹಾದು ಹೋಗ್ತದ. ಒಂದು ಯಾವಪ್ಪ ಅಂದ್ರೆ ಉತ್ತರ ಪ್ರದೇಶ ಅಂತ ಬರ್ತದೆ. ಯಾವ್ದ್ರಿ, ಉತ್ತರ ಪ್ರದೇಶ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶ. ನೆಕ್ಸ್ಟ್ ಯಾವ್ದ್ರಿ, ಛತ್ತೀಸ್ಗಢ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಒಡಿಸ್ಸಾ. ಯಾವ್ದ್ರಿ, ಒಡಿಸ್ಸಾ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ್. ಯಾವ್ದ್ರಿ, ಆಂಧ್ರ ಪ್ರದೇಶ್. ಉತ್ತರ ಪ್ರದೇಶದ ಅಲಹಾಬಾದಿಂದ ಏನಪ್ಪ ಅಂದ್ರೆ ಭಾರತದೊಳಗೆ ಎಂಟ್ರಿ ಕೊಡ್ತದ. ನಂತರ ಆಂಧ್ರ ಪ್ರದೇಶದ ಕಾಕಿನಾಡದಿಂದ ಏನಪ್ಪ ಅಂದ್ರೆ ಮುಕ್ತಾಯಗೊಂಡು ಏನಾಗ್ತದೆ ಭಾರತದ 5 ರಾಜ್ಯಗಳ ಮೇಲೆ ಏನಪ್ಪ ಅಂದ್ರೆ ಈ ಒಂದು ಸಮಯ ನಿರ್ಧಾರಿತ ರೇಖೆ ಏನಪ್ಪ ಅಂದ್ರೆ ಹಾದು ಹೋಗ್ತದ. ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದು ಕ್ಲಾಸನ್ನು ಮಾಡ್ತೇನೆ ಸರ್. ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಬರ್ತಾವ, ನಿಮಗೆ ಡೀಪ್ ಆಗಿ ಡೆಪ್ತ್ ಆಗಿ ರೇಖಾಂಶ ಅಂದ್ರೆ ಏನು, ಅಕ್ಷಾಂಶ ಅಂತಂದ್ರೆ ಏನು, ಮತ್ತು ಭಾರತದ ಸಮಯ ನಿರ್ಧಾರಿತ ರೇಖೆ, ಪ್ರಪಂಚದ ಸಮಯ ನಿರ್ಧಾರಿತ ರೇಖೆ ಇದನ್ನೇ ಯಾಕೆ ಹೇಳಿದ್ರು, ಯಾವಾಗ ಹೇಳಿದ್ರು, ಮತ್ತು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಷ್ಟು ಅಂತರ ಇರ್ತದ, ಎಷ್ಟು ಸಮಯದ ಅಂತರ ಇರ್ತದ, ಡೀಟೇಲ್ ಆಗಿ ಏನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಏನಪ್ಪ ಅಂತಂದ್ರೆ ನಿಮ್ಗೆ ಮಾಡ್ತೀನಿ. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಐತಿಲ್ಲ ಅವ್ರು ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ವಿಡಿಯೋ ಸರ್ ಅದನ್ನು ಮಾಡ್ರಿ ಅಂತಂದ್ರಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ಮತ್ತೆ GK ಏನಪ್ಪ ಅಂದ್ರೆ ಸ್ಟಡಿ ಮಾಡ್ಕೊತ ಹೋಗೋಣ. ಓಕೆ, ಇಷ್ಟು ಗೊತ್ತಾತಲ್ರಿ ನಮ್ಗೆ. ಈಗ ಇಲ್ಲಿ ಕ್ವಶನ್ಸ್ ಆನ್ಸರ್ ಏನಪ್ಪ ಅಂತಂದ್ರೆ ಈ ಕೆಳಗಿನ ಯಾವುದು ಪ್ರಪಂಚದ ಸಮಯ ನಿರ್ಧಾರಿತ ರೇಖೆ ಆಗಿದೆ ಅಂತಂದ್ರೆ 0 ಡಿಗ್ರಿ ಅಥವಾ ಗ್ರೀನ್ವಿಚ್ ರೇಖೆ ಅಂತೇಳಿ ನೋಡ್ತೀವಿ. ಇದು ಪ್ರಪಂಚದ ಸಮಯ ನಿರ್ಧಾರಿತ ರೇಖೆಯಾಗಿದೆ. ಓಕೆ, ತಿಳಿತೈತೆ ಅನ್ಕೋತೀನಿ ಸರ್. ಮುಂದೆ ಹೋಗೋಣ್ರಿ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒಂದು ಕ್ವಶನ್ಸ್ ಐತಿ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವ್ದು ಅಂತ ಕೇಳಿದಾನೆ. ಗ್ರೂಪ್ ಸಿ 2016 ಒಳಗೆ ಕೇಳ್ತಾನೆ ಸರ್. ಭಾಳ ಸಲ ರಿಪೀಟೆಡ್ ಆಗೈತ್ರಿ ಇದು. ಗ್ರೂಪ್ ಸಿಗೆ ಏನಪ್ಪ ಅಂದ್ರೆ 2 ರಿಂದ 3 ಸಲ ಇದನ್ನೇ ರಿಪೀಟೆಡ್ ಕೇಳೋಣ. ಈ ಕೆಳಗಿನ ಯಾವುಗಳಲ್ಲಿ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಆಪ್ಷನ್ಸ್ಗಳು ನೋಡ್ರಿ. ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಓಪನ್, USA ಓಪನ್ ಅಂತ ಐತ್ರಿ. USA ಓಪನ್ ಐತಿ. ಹಾಗಾದ್ರೆ ಇಲ್ಲಿ ಇದ್ರ ಮುಂದೆ ನಿಮಗೆ ಬರೀತೆ ನೋಡ್ರಿ. ಇಲ್ಲಿ ಇದ್ರೊಳಗೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಯಾವತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ನಾನು ಇಲ್ಲಿ ಡೇಟ್ ಬರಿತೀನಿ ರೀ, ನಿಮ್ಗೆ ಅದು ಗೊತ್ತಾಗ್ಬಿಡ್ತದ. 1905 ಯಾವತ್ತಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಓಪನ್ ಸ್ಟಾರ್ಟ್ ಆಗ್ತದೆ ರೀ. ಫ್ರೆಂಚ್ ಓಪನ್ ಸ್ಟಾರ್ಟ್ ಆಗಿದ್ದು 1891ರಲ್ಲಿ. 1890ರಲ್ಲಿ. ವಿಂಬಲ್ಡನ್ ಸ್ಟಾರ್ಟ್ ಆಗಿದ್ದು 1877ರಲ್ಲಿ ಪ್ರಾರಂಭ ಆಗಿದ್ದು. ಇನ್ನು ನೆಕ್ಸ್ಟ್ USA ಓಪನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ 1881ರಲ್ಲಿ ಸ್ಟಾರ್ಟ್ ಆಗ್ತದೆ ಇದು.
ಹಾಗಾದ್ರೆ ಇಲ್ಲಿ ನಾವು ಏರ್ ವೈಸ್ ನೋಡಿದಾಗ ಏನಪ್ಪ ಅಂದ್ರೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದಪ್ಪ ಅಂದ್ರೆ ವಿಂಬಲ್ಡನ್ ಓಪನ್ ಅಂತ ನೋಡ್ತೀವಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಐತಲ್ರಿ, ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಗ್ರ್ಯಾಂಡ್ ಸ್ಲಾಮ್. ಟೆನ್ನಿಸ್ ಅಂತ ಕರಿತೀವಲ್ರಿ, ಅದರೊಳಗೆ ಬರ್ತದೆ ಇದು. ಗ್ರ್ಯಾಂಡ್ ಸ್ಲಾಮ್ ಏನಪ್ಪ ಅಂದ್ರೆ ಅತ್ಯಂತ ಹಳೆಯದಪ್ಪ ಅಂದ್ರೆ ವಿಂಬಲ್ಡನ್. ಇದು ವಿಂಬಲ್ಡನ್ ಆರಂಭಗೊಂಡಿದ್ದೇವಪ್ಪ ಅಂದ್ರೆ 1977. ನಂತರ ಏನಪ್ಪ ಅಂದ್ರೆ 1877 ಅಂತ ನೋಡ್ತೀವಿ. ನಂತರ 1881 US ಸ್ಟಾರ್ಟ್ ಆಗ್ತದೆ. 1891 ಫ್ರೆಂಚ್ ಓಪನ್ ಸ್ಟಾರ್ಟ್ ಆಗ್ತದೆ. 1905 ಕೊನೆಗೆ ಸ್ಟಾರ್ಟ್ ಆಗಿದ್ದೇವಪ್ಪ ಅಂದ್ರೆ ಅತ್ಯಂತ ಹಳೆಯದೇ ಯಾವುದಪ್ಪ ಅಂತಂದ್ರೆ ವಿಂಬಲ್ಡನ್. ಇತ್ತೀಚೆಗೆ ಪ್ರಾರಂಭಗೊಂಡಿದ್ದೇವಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಓಪನ್ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇದ್ರ ಮೇಲೆ ಒಂದು ಕ್ವಶನ್ಸ್ ನಿಮ್ಗೆ ಗೊತ್ತಿರ್ಬೇಕು ಸರ್, ಭಾಳ ಇಂಟ್ರೆಸ್ಟ್ ಇರ್ತದೆ ರೀ. ಇಲ್ಲಿ ನೋಡ್ರಿ, ಇವು ಯಾವ್ಯಾವ ತಿಂಗಳದಾಗ ಸ್ಟಾರ್ಟ್ ಆಕಾವ ಅಂತೇಳಿ ಅದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಓಪನ್, US ಓಪನ್ ಇವು ಯಾವ ತಿಂಗಳೊಳಗೆ ಆರಂಭಗೊಳ್ತಾವಪ್ಪ ಅಂದ್ರೆ ಜನವರಿ ಅಂತ ನೋಡ್ತೀವಿ ಸರ್. ಯಾವಾಗ ರೀ? ಜನವರಿ ತಿಂಗಳ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಏನಪ್ಪ ಅಂದ್ರೆ ಜನವರಿ ತಿಂಗಳ ಮಧ್ಯದಲ್ಲಿ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಏನಪ್ಪ ಅಂದ್ರೆ ಆರಂಭಗೊಳ್ತದೆ. ಜನವರಿ ಅಂತ ಬರ್ತದ. ಜನವರಿ ತಿಂಗಳ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಯಾವ್ದ್ರಿ? ಆಸ್ಟ್ರೇಲಿಯನ್ ಓಪನ್ ಸ್ಟಾರ್ಟ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಮೇ ಅಥವಾ ಜೂನ್. ನೆಕ್ಸ್ಟ್ ಯಾವ್ದ್ರಿ? ಫ್ರೆಂಚ್ ಓಪನ್ ಅಥವಾ ಮೇ ಅಥವಾ ಜೂನ್ ಮೇ ತಿಂಗಳ ಕೊನೆ ಅಥವಾ ಜೂನ್ ತಿಂಗಳ ಏನಪ್ಪ ಅಂದ್ರೆ ಆರಂಭದೊಳಗೆ ಏನಪ್ಪ ಅಂದ್ರೆ ಈ ಫ್ರೆಂಚ್ ಓಪನ್ ಆರಂಭಗೊಳ್ತದ. ನೆಕ್ಸ್ಟ್ ನೋಡ್ರಿ, ವಿಂಬಲ್ಡನ್ ಟೆನ್ನಿಸ್ ಯಾವ ತಿಂಗಳಲ್ಲಿ, ವರ್ಷದ ಯಾವ ತಿಂಗಳಲ್ಲಿ ಇದನ್ನ ಯಾವ ತಿಂಗಳದಾಗ ಇದನ್ನ ಜರುಗುತ್ತಪ್ಪ ಅಂದ್ರೆ ಜೂನ್ ಅಥವಾ ಜುಲೈ ಅಂತ ನೋಡ್ತೀವಿ. ಜೂನ್ ಅಥವಾ ಜುಲೈ ತಿಂಗಳದೊಳಗೆ ಏನಪ್ಪ ಅಂದ್ರೆ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಏನಪ್ಪ ಅಂದ್ರೆ ಆರಂಭಗೊಳ್ತದ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್ ಯಾವಪ್ಪ ಅಂದ್ರೆ US ಓಪನ್ ಅಂತ ನೋಡ್ತೀವಿ. ಇದು ಆಗಸ್ಟ್ ಅಥವಾ ಸೆಪ್ಟೆಂಬರ್. ಯಾವಾಗ್ರಿ? ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಂತೇಳಿ ನೋಡ್ತೀವಿ. ಜನವರಿ ಮಧ್ಯ, ಮೇ ಮತ್ತು ಜೂನ್ ತಿಂಗಳ ನೆಕ್ಸ್ಟ್ ಜೂನ್ ಅಥವಾ ಜುಲೈದೊಳಗೆ ಏನಪ್ಪ ಅಂದ್ರೆ ಆರಂಭಗೊಳ್ತದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೆ ಯಾವ್ದ್ರಿ? ಇವೆಲ್ಲ ಗ್ರ್ಯಾಂಡ್ ಸ್ಲಾಮ್ಗಳು ಇದೇ ತಿಂಗಳೊಳಗೆ ನಡೀತಾವೆ ಸರ್, ಹೆಚ್ಚು ಕಡಿಮೆ ಇಡಂಗಿಲ್ಲ. ಬಟ್ ಏನಪ್ಪ ಅಂತಂದ್ರೆ ಆ ತಿಂಗಳದ ಹಿಂದೆ ಮುಂದೆ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೆ ಇದೇ ತಿಂಗಳೊಳಗೆ ಏನಪ್ಪ ಅಂದ್ರೆ ಇವು ಜರುಗತಕ್ಕಂಥವು. ಇಲ್ಲಿ ಇದನ್ನ ಹೆಂಗೆ ನೆನಪಿಟ್ಕೋಬೇಕು? ನಾವೊಂದು ಕೋಡ್ ವರ್ಡ್ ಮಾಡಿ ನೋಡ್ರಿ. ಇಲ್ಲಿ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಓಪನ್, US ಓಪನ್ ಯಾವ ತಿಂಗಳೊಳಗೆ ಸ್ಟಾರ್ಟ್ ಆಗವ ಅನ್ನೋದಕ್ಕೆ ಜನವರಿ ತಿಂಗಳ ಮಧ್ಯದೊಳಗೆ ಸ್ಟಾರ್ಟ್ ಆಗವ್ರಿ. ಅಂದ್ರೆ ಜನವರಿ 15 ಅಥವಾ 20 ಸ್ಟಾರ್ಟ್ ಆಗವ. ಜನ ಮಧ್ಯೆ ಮೇಜು ಇದ್ದು, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಜನ ಮಧ್ಯೆ ಮೇಜು ಇದ್ದು ಆಗ ತಾನೇ ಸೆಟಿ ಇತ್ತು. ಅಂದ್ರೆ ಜನವರಿ, ಮೇ ಅಥವಾ ಜೂನ್. ಮೇ ಅಥವಾ ಜೂನ್ ತಿಂಗಳೊಳಗೆ ಏನಪ್ಪ ಅಂದ್ರೆ ಆರಂಭಗೊಳ್ತಾವ. ಇದನ್ನ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಜೂನ್ ಅಂತ ನೋಡ್ತೀವಿ. ನೆಕ್ಸ್ಟ್ ಏನು? ಆಗ ತಾನೇ ಸೆಟಿ ಇತ್ತು, ಆಗಸ್ಟ್ ಅಥವಾ ಸೆಪ್ಟೆಂಬರ್. ನೋಡ್ರಿ, ಸ್ವಲ್ಪ ನಿಮ್ಗೆ ಏನಪ್ಪ ಅಂದ್ರೆ ಅದು ಅಭಾಸ ಅನ್ಸ್ಬೋದು ಕೋಡ್ ವರ್ಡ್, ಬಟ್ ನಮ್ಗೆ ಎಕ್ಸಾಮ್ದೊಳಗೆ ಒಂದು ಮಾರ್ಕ್ಸ್ ಬೇಕ್ರಿ. ಅದ್ರ ಸಂಬಂಧ ನಾವು ನೆನಪಿಟ್ಕೋದು. ಜನ ಮಧ್ಯೆ ಮೇಜು ಇದ್ದು ಆಗ ತಾನೇ ಸೆಟಿ ಇತ್ತು. ಅಂದ್ರೆ ಜನವರಿ ಮಧ್ಯೆ, ಮೇ ಮತ್ತು ಜೂನ್ ತಿಂಗಳೊಳಗೆ, ಜೂನ್ ಅಥವಾ ಜುಲೈ ತಿಂಗಳೊಳಗೆ ಆಗ್ತದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳೊಳಗೆ ಏನಪ್ಪ ಅಂದ್ರೆ US ಓಪನ್ ಏನಪ್ಪ ಅಂದ್ರೆ ಇವು ಜರತಕ್ಕಂಥವು ನಾವು ನೋಡ್ತೀವಿ. ಈ 4 ತಿಂಗಳು ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಇನ್ನೊಂದು ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ, ಯಾವ ಕೋರ್ಟ್ ಅಂತ ಕೇಳ್ತಾನೆ ಸರ್. ಇವು ಯಾವ ಮೈದಾನದೊಳಗೆ ಜರುಗ್ತಾವ ಅಂತ ನಾವು ಕೋರ್ಟ್ ಅಂತ ಕರಿತೀವಿ. ಫಸ್ಟ್ ಏನು ಮಾಡೋದಪ್ಪ ಅಂದ್ರೆ ಹಾರ್ಡ್ ಕೋರ್ಟ್ ಇದ್ರು. ಹಾರ್ಡ್ ಕೋರ್ಟ್ ಅಂತ ಬರ್ತದ. ಈ ಹಾರ್ಡ್ ಕೋರ್ಟ್ ಒಳಗೆ ಏನಪ್ಪ ಅಂದ್ರೆ ಇವು ಜರುಗ್ತಾವೆ. ಹಾರ್ಡ್ ಕೋರ್ಟ್ ಮೊದಲನೇದು ಹಾರ್ಡ್ ಕೋರ್ಟ್, ಎರಡನೇದು ಹಾರ್ಡ್ ಕೋರ್ಟ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾರ್ಡ್ ಕೋರ್ಟ್ ಅಂದ್ರೆ ಅದು ಭಾಳ ಬಿರುಸಿರ್ತದ್ರಿ ಮೈದಾನ, ಅದಕ್ಕೆ ಹಾರ್ಡ್ ಕೋರ್ಟ್. ನೆಕ್ಸ್ಟ್ ಎರಡನೇದು ಯಾವಪ್ಪ ಅಂದ್ರೆ ಇದು ಮಣ್ಣಿನ ಮೈದಾನ ಇರ್ತದ್ರಿ. ಯಾವ ಮೈದಾನ ಇರ್ತದ್ರಿ? ಮಣ್ಣಿನ ಮೈದಾನ ಇರ್ತದ. ಮಣ್ಣಿನ ಮೈದಾನ ಯಾವ್ದ್ರಿ? ಮಣ್ಣಿನ ಮೈದಾನ ಇರ್ತದ. ಇದು ಯಾವಪ್ಪ ಅಂದ್ರೆ ಹುಲ್ಲು ಹಾಸಿಗೆ ಇರ್ತದ. ಹುಲ್ಲು ಹಾಸಿಗೆ ನೋಡ್ರಿ. ಫಸ್ಟ್ನೇದು ಹಾರ್ಡ್ ಅಂತ ನೆನ್ಪಿಟ್ಕೊಳ್ರಿ. ಫಸ್ಟ್ ಹಾರ್ಡ್, ಇದು ಹಾರ್ಡ್. ಫಸ್ಟ್ ಏನ್ರಿ? ಹಾರ್ಡ್ ಅಂತ ನೋಡ್ತೀವಿ. ಹಾರ್ಡ್ ಕೋಟ, ಇದು ಏನಪ್ಪ ಅಂದ್ರೆ ಹಾರ್ಡ್ ಕೋಟ್. ಫಸ್ಟ್ ಹಾರ್ಡ್ ಕೋಟ, ಇದು ಹಾರ್ಡ್ ಕೋಟ. ನಂತರ ಮಣ್ಣಿನ ಮೈದಾನ ಇರ್ತದ್ರಿ. ಇದು ಹುಲ್ಲು ಹಾಸಿಗೆ ಇರ್ತದ. ಅಂದ್ರೆ ಇಲ್ಲಿ ಏನು ಮಾಡ್ಬೇಕ್ರಿ? ಫಸ್ಟ್ ಒಂದು ಹಾರ್ಡ್, ಲಾಸ್ಟ್ನೇದು ಹಾರ್ಡ್ ಆತು. ಮಣ್ಣು ಐತಲ್ರಿ, ಮಣ್ಣಿನ ಮ್ಯಾಗ ಹುಲ್ಲು ಬೆಳಿತೈತಲ್ರಿ, ಇದು ಹಾರ್ಡ್ ಆತ. ಇದ್ರ ಮ್ಯಾಗಿನ ತಗೋದಿ ಸೆಕೆಂಡಿಗೆ ಹೋದಾಗ ಏನಪ್ಪ ಅಂದ್ರೆ ಮಣ್ಣು ಅಂತ ಬರ್ತದೆ. ಮಣ್ಣಿನ ಕೋಟ್ ಒಳಗೆ ಇರ್ತದ್ರಿ ಮಣ್ಣಿನ ಮ್ಯಾಗ ಏನು ಬೆಳಿತೀವಿ ನಾವು? ಹುಲ್ಲು ಬೆಳಿತೀವಿ ರೀ. ಅಂದ್ರೆ ಹಿಂಗೆ ನಾವು ಏನಪ್ಪ ಅಂದ್ರೆ ಒಂದು ನೆನಪಿಟ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕ್ರಿ. ಹಾರ್ಡ್ ಕೋಟ ಮಣ್ಣು ಆದ್ಮ್ಯಾಗ ಮಣ್ಣಿನ ಮ್ಯಾಗ ಹುಲ್ಲು ಬೆಳಿತೈತ್ರಿ, ಹುಲ್ಲು ಕೋಟ ಅಂತ ನೆನಪಿಟ್ಕೋಬೇಕು. ಈ ರೀತಿ ನಾವು ನೆನಪಿಟ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಎಲ್ಲ ತಿಳ್ಕೊಳ್ಬೋದು ರೀ. ಹೌದ್ರಿ? ಹಾಗಾದ್ರೆ ಇದಕ್ಕೆ ನಮ್ಗೆ ಆನ್ಸರ್ ಏನಪ್ಪ ಅಂತಂದ್ರೆ ಅತ್ಯಂತ ಹಳೆಯದಾದ ಗ್ರ್ಯಾಂಡ್ ಸ್ಲಾಮ್ ಯಾವಪ್ಪ ಅಂದ್ರೆ ವಿಂಬಲ್ಡನ್ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಇಲ್ಲೂ ಸ್ವಲ್ಪ ಒಂದೆರಡು ಪಿಕ್ಚರ್ ಅದ ನೋಡಿ ಸರ್. ಇವ್ರು ಯಾರಪ್ಪ ಅಂತಂದ್ರೆ ನೊವಾಕ್ ಜೋಕೋವಿಕ್ ಅಂತೇಳಿ. ಯಾರ್ರಿ? ನೊವಾಕ್ ಜೋಕೋವಿಕ್ ಅಂತೇಳಿ. ಇಲ್ಲೊಬ್ರು ಇದಾರೆ ನೋಡ್ರಿ. ಯಾರಪ್ಪ ಅಂತಂದ್ರೆ
ಇವ್ರು ಯಾರಪ್ಪ ಅಂತಂದ್ರೆ ಯಾವ್ದ್ರಿ ಮಾರ್ಗ್ರೆಟ್ ಕೋರ್ಟ್ ಅಂತ ಬರ್ತಾರೆ. ಯಾವ್ರಿ ಮಾರ್ಗ್ರೆಟ್ ಕೋರ್ಟ್. ಇವ್ರು ಯಾರಪ್ಪ ಅಂದ್ರೆ ನೊವಾಕೋ ಜೋಕೋವಿಕ್ ಅಂತ ನೋಡ್ತೀವಿ. ಇವರು ಅತಿ ಹೆಚ್ಚು ಏನಪ್ಪ ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ದವರು. ಯಾರಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದವರು ಪುರುಷ ವಿಭಾಗದೊಳಗೆ ಅತಿ ಹೆಚ್ಚು ಇಲ್ಲಿವರೆಗೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದವ್ರು ಏನಪ್ಪ ಅಂತಂದ್ರೆ ನೊವಾಕೋ ಜೋಕೋವಿಕ್ ಅಂತ ನೋಡ್ತೀವಿ. 24 ಗ್ರ್ಯಾಂಡ್ ಸ್ಲಾಮ್ ಗೆದ್ದಾರ ಸರ್. ರಾಫೆಲ್ ನಡಾಲ್ ಅವರು 22 ತಗೊಂಡಾರ. ಬಟ್ ನೊವಾಕೋ ಜೋಕೋವಿಕ್ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಎಷ್ಟು 24 ಏನಪ್ಪ ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡೆಯೋದ್ರ ಮುಖಾಂತರವಾಗಿ ಇಲ್ಲಿವರೆಗೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡೆದವ್ರಪ್ಪ ನೊವಾಕೋ ಜೋಕೋವಿಕ್. ನೆಕ್ಸ್ಟ್ ಇವ್ರು ಯಾರಪ್ಪ ಅಂದ್ರೆ ಮಾರ್ಗ್ರೆಟ್ ಕೋರ್ಟ್ ಅಂತ ನೋಡ್ತೀವಿ. ಇವ್ರು ಏನಪ್ಪ ಅಂದ್ರೆ ಮಹಿಳಾ ವಿಭಾಗದೊಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಡೆದವ್ರು. ಎಷ್ಟಪ್ಪ ಅಂತಂದ್ರೆ 24 ಸಲ. 23 ಒಬ್ಬರು ಅದಾರ ವಿಲಿಯಮ್ಸ್ ಸೆರೆನಾ ವಿಲಿಯಮ್ಸ್ ಅಂತೇಳಿ. ಬಟ್ ಅವ್ರು 23ಕ್ಕೆ ಅವರು ನಿವೃತ್ತಿ ಹೊಂದಿದ್ದಾರೆ. ಇವರು ನಿವೃತ್ತಿ ಹೊಂದಿದ್ದಾರೆ. ಬಟ್ ಅದರ ಹೈಯೆಸ್ಟ್ ಯಾರಪ್ಪ ಅಂತಂದ್ರೆ ಇವರು 24 ಸಲ ಏನಪ್ಪ ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಪಡೆದಾರ. ನೆಕ್ಸ್ಟ್ ಇವ್ರು ಪುರುಷ ವಿಭಾಗದೊಳಗೆ ಯಾರಪ್ಪ ಅಂತಂದ್ರೆ ಅವರು 24 ಸಲ. ಇಲ್ಲಿ ನೊವಾಕೋ ಜೋಕೋವಿಕ್ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಇದು ಸ್ವಲ್ಪ ನಿಮಗೆ ಮಾಹಿತಿ ಇರಬೇಕು. ಹಾಗಾದ್ರೆ 2023ರಲ್ಲಿ ಪುರುಷ ವಿಭಾಗದಲ್ಲಿ ನೋಡ್ರಿ 2023 ಪುರುಷ ವಿಭಾಗದಲ್ಲಿ ಇವನು 3 ನೋಡ್ರಿ ಯಾರೇ ನೊವಾಕೋ ಜೋಕೋವಿಕ್ 3 ಅವರೇ ಆಗಿದ್ದಾರೆ ಪುರುಷ ವಿಭಾಗದೊಳಗೆ. ಆಸ್ಟ್ರೇಲಿಯನ್ನು, ಪೆಂಚು, ಆಮೇಲೆ ವಿಂಬಲ್ಡನ್ 3 ಅವರು ಹೊಡೆದಾರೆ. ನೆಕ್ಸ್ಟ್ ಎಕ್ಸಾಮ್ದಾಗ ಇದನ್ನು ಕೇಳ್ತಾನ ಪಕ್ಕಾರ ನಿಮಗೆ ಗೊತ್ತಿರಬೇಕು. ಏನ್ರಿ ಆಸ್ಟ್ರೇಲಿಯನು, ಫ್ರೆಂಚ್ 2023 ಆಸ್ಟ್ರೇಲಿಯನ್ ಓಪನ್ ಯಾರಿಗೆ ಪುರುಷ ವಿಭಾಗದೊಳಗೆ ನೊವಾಕೋ ಜೋಕೋವಿಕ್, ಫ್ರೆಂಚು ಅವರೇ ತೊಗೊಂಡಾರ, ವಿಂಬಲ್ಡನ್ ಅವರೇ ತೊಗೊಂಡಾರ. ಬಟ್ ಈ US ಓಪನ್ ಮಾತ್ರ ಒಬ್ಬರೇ ತೊಗೊಂಡ ಅಲ್ಕ್ರಾಜ್ ಅಂತ ಬರ್ತಾರೆ. ಆ ಅಲ್ಕ್ರಾಜ್ ಬರ್ತಾರಲ್ರಿ, ಆ ಅಲ್ಕ್ರಾಜ್ ಅವರು ಮಾತ್ರ ಏನಪ್ಪ ಅಂದ್ರೆ ಈ ಒಂದು US ಓಪನ್ ತಗೋದಾರ. ಈ ಮೇಲಿನ 4 ಯಾರು ಪಡ್ಕೊಂಡಾರಪ್ಪ ಅಂತಂದ್ರೆ ನೊವಾಕೋ ಜೋಕೋವಿಕ್ ಅವರು ಏನಂತಂದ್ರೆ ಪಡ್ಕೊಂಡಿರ್ತಕ್ಕಂಥದ್ದು. ಓಕೆ, ಕ್ಲಿಯರ್ ಆಗಿರ್ತಕ್ಕಂಥ ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಮಾಹಿತಿ ಇರಲಿ. ಹೆಚ್ಚಿನ ಒಂದು ಅಧ್ಯಯನಕ್ಕೆ ಏನಪ್ಪ ಅಂದ್ರೆ ನೀವು ಯಾವ್ದಾರ ಮ್ಯಾಗ್ಝಿನ್ ಅಥವಾ ಪೇಪರನ್ನು ರೆಫರ್ ಮಾಡಿರಿ. ಮತ್ತು ನಿಮ್ಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ಗಳು ಅವಶ್ಯಕತೆ ಇತ್ತಂದ್ರೆ ಮುಂದಿನ ಒಂದು ಸ್ಲೈಡ್ ಒಳಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೋತಾನೆ. ಯಾಕಂದ್ರೆ ವಿಡಿಯೋ ಭಾಳ ಲೆಂದಿ ಆಗ್ತದೆ. ನಮ್ಮ ಮಂದಿಗೆ ಏನಪ್ಪ ಅಂದ್ರೆ ಸಮಾಧಾನ ಇರಂಗಿಲ್ಲ ರೀ. ಭಾಳ ಲೆಂದಿ ಇತ್ತಂದ್ರೆ ನೋಡೋಕೆ ಹೋಗಂಗಿಲ್ಲ. ಸೊ ಆ ಕಾರಣದಿಂದ ನನ್ನ ಒಂದು ನಿಮ್ಗೆ ಹೇಳ್ತಕ್ಕಂಥ ಒಂದು ಸಜೆಷನ್ ಏನಪ್ಪ ಅಂದ್ರೆ ನಿಮ್ಮ ಕಡೆ ಏನಪ್ಪ ಅಂದ್ರೆ ತಾಳ್ಮೆ ಇರಲಿ ಸರ್. ಸ್ಪರ್ಧಾತ್ಮಕ ಪರೀಕ್ಷೆ ಬಂದಿವಿ ಅಂದ್ರೆ ತಾಳ್ಮೆ ಇರಲಿಲ್ಲಪ್ಪ ಅಂತಂದ್ರೆ ನಾವು ಏನನ್ನೂ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಪೇಷನ್ಸ್ ಅನ್ನೋದು ಇತ್ತಂತಂದ್ರೆ ನಮಗೆ ಸ್ವಲ್ಪ ಲೇಟ್ ಆಗ್ಬೋದು ಸರ್. ಬಟ್ 100% ಏನಪ್ಪ ಅಂದ್ರೆ ನಾವು ಕೊನೆಗೆ ಸಕ್ಸಸ್ 100% ಆಗ್ತೀವಿ ಸರ್. ನಮ್ಗೆ ಸರಸ್ವತಿ ಎಂದೂ ಕೈ ಬಿಡಂಗಿಲ್ಲ ಸರ್. ಓಕೆ, ಇಷ್ಟು ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಹಾಗಾದ್ರೆ ಆನ್ಸರ್ ಏನ್ರಿ ಅತ್ಯಂತ ಹಳೆಯದು ಯಾವ್ದು ರೀ? ವಿಂಬಲ್ಡನ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ರೀ. ಓಕೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ನಾವು ಈ ಒಂದು 4 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ತರಗತಿ ಒಳಗೆ ಏನಪ್ಪ ಅಂದ್ರೆ ನೆಕ್ಸ್ಟು ಭಾಳ ಯಾವ ಇಂಪಾರ್ಟೆಂಟ್ ಅದಲ್ಲ ಅವುಗಳನ್ನ ನಾವು ಚರ್ಚೆ ಮಾಡ್ಕೊತ ಹೋಗೋಣ ಸರ್. ಒಂದು ಸ್ವಲ್ಪ ಟ್ರಿಕ್ಸ್ಗಳು ಏನು ಹೇಳಿದಲ್ರಿ ನಿಮ್ಗೆ ಗೊತ್ತಿದ್ರೆ ಬರ್ಕೋಬೇಡ್ರಿ. ಗೊತ್ತಿರಲಿಲ್ಲಪ್ಪ ಅಂದ್ರೆ ಎಲ್ಲಾರು ಸೈಡ್ ಇಟ್ಕೊಳ್ರಿ. ಅವು ಮುಂದೆ ನಿಮಗೆ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಹೆಲ್ಪ್ ಆಗ್ತಾವ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ.